ಹಾಲೆಲೂಯ. ನಾವು ನೋಡೋದಾದ್ರೆ ಪ್ರತಿದಿನ ನಾವು ಯೇಸು ಸ್ವಾಮಿಯೊಂದಿಗೆ ವಾಕ್ಯವನ್ನು ಓದಿ ನಾವು ಸಮಯವನ್ನು ಕಳೆಯುವಾಗ ಯೇಸು ಸ್ವಾಮಿಯನ್ನು ನಾವು ಮುಖಾಮುಖಿಯಾಗಿ ನೋಡ್ತೇವೆ. ಹೇಗೆ ಎಲ್ಲರೂ ಯೋಹನ ಪುಸ್ತಕ, ಯೋಹನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ನೋಡೋಣ. ಯಾರಾದ್ರೂ ಜೋರಾಗಿ ಆ ವಾಕ್ಯವನ್ನು ಓದಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವು ದೇವರಾಗಿದ್ದನು. ಅಂದ್ರೆ ನಾವು ಪ್ರತಿದಿನ ವೇದವಾಕ್ಯವನ್ನು ಓದುವಾಗ ಯಾರನ್ನ ಮುಖಾಮುಖಿಯಾಗಿ ನೋಡ್ತಾ ಇದ್ದೀವಿ, ಯಾರ ಜೊತೆಗೆ ಸಂದರ್ಶನ ಮಾಡ್ತಾ ಇದ್ದೀವಿ? ಯೇಸು ಕ್ರಿಸ್ತನೊಂದಿಗೇನೆ. ಯೇಸು ಮಾತ್ರನೇ ಆದಿಯಲ್ಲಿದ್ದು ಆತನು ದೇವರ ಬಳಿಯಲ್ಲಿದ್ದರೂ ದೇವರಾಗಿಯೇ ಈ ಭೂಲೋಕಕ್ಕೆ ಬಂದರು. ನಾವು ಯೋಹನ 12ನೇ ವಾಕ್ಯವನ್ನು ನೋಡೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. ಅಂದ್ರೆ ಆ ವಾಕ್ಯವು ಹಿಂದಿನ ಮೇಲ್ಗಡೆ ಇರುವಂತ ವಾಕ್ಯವನ್ನ ನೋಡೋದಾದ್ರೆ, ಆ ವಾಕ್ಯವು ನರಾವತಾರವನ್ನ ಹೊತ್ತು ಭೂಲೋಕಕ್ಕೆ ಬಂದು ನಮ್ಮ ಮಧ್ಯದಲ್ಲಿ ಮಾಂಸ ರೂಪವಾಗಿ ಜೀವಿಸಿದ್ರು ಅಂತ. ಅಂದ್ರೆ ಯೇಸು ಸ್ವಾಮಿ ವಾಕ್ಯವಾಗಿದ್ರು, ತಂದೆಯಾದ ದೇವರ ಬಳಿಯಲ್ಲಿದ್ರು. ಅವರು ಈ ಭೂಲೋಕಕ್ಕೆ ನರಾವತಾರ, ನನ್ನ ಹಾಗೆ ಮತ್ತೆ ನಿಮ್ಮ ರೀತಿಯಲ್ಲಿ ಸೃಷ್ಟಿಗೊಂಡು ಭೂಮಿಯಲ್ಲಿ ನಡೆದಾಡಿದ್ರು. ಆತನ ನಾಮವನ್ನು ಅಂಗೀಕರಿಸಿದವ್ರಿಗೆ, ಯಾರೆಲ್ಲ ಸ್ವೀಕರಿಸಿದ್ರು ಅಂದ್ರೆ ನೀವು, ನಾನು, ನಾವೆಲ್ಲರೂ ಆತನ ನಾಮವನ್ನ ಅಂಗೀಕರಿಸಿದ್ವಿ, ಆತನನ್ನು ಸ್ವೀಕರಿಸಿದ್ವಿ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ನಮ್ಮನ್ನು ಮಕ್ಕಳಾಗುವ ಅಧಿಕಾರವನ್ನ ಕೊಟ್ರು. ನಾವು ಕಳೆದ ವಾರದಿಂದ ನೋಡ್ತಾ ಇರೋದು ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಅಧಿಕಾರದ ಬಗ್ಗೆ, ವಿಶ್ವಾಸಿಗಳ ಜೀವನದಲ್ಲಿ ಇರುವ ಅಧಿಕಾರದ ಬಗ್ಗೆ ನಾವು ಕಲಿತಾ ಬಂದ್ವಿ. ಅಧಿಕಾರ ಅಂತ ಬಂದಿದ ತಕ್ಷಣ ಒಬ್ರು ಮಗ ಅಥವಾ ಮಗಳಾದಾಗಲೇ ನಮ್ಮ ಜೀವನದಲ್ಲಿ ಒಂದು ಅಧಿಕಾರ ಇರುತ್ತೆ ಅಲ್ವಾ? ಇವಾಗ ನನ್ನ ಮಗ ಆಗ್ಲಿ ಮಗಳಾಗ್ಲಿ, ಈಗ ಒಂದು 7-8 ಜನ ಮಕ್ಕಳಿದ್ದಾರೆ ನಮ್ಮ ಸಭೆಯಲ್ಲಿ. ಎಲ್ಲರೂ ನನ್ನ ಹತ್ರ ಬಂದು ಅವ್ರು ಕೇಳೋ ಅಧಿಕಾರ ಥರ ಯಾರೂ ಕೇಳೋದಿಲ್ಲ. ಅವ್ರು ಬೇಕಂದ್ರೆ ಬೇಕು, ಈಗ ನಡಿಬೇಕಂದ್ರೆ ನಡಿಬೇಕು ಅನ್ನೋ ಒಂಥರ ಒಂದು ಅಧಿಕಾರದಲ್ಲಿ ಕೇಳ್ತಾರೆ ಅವ್ರು ಬಂದ್ಬಿಟ್ಟು, ಅಮ್ಮ ಆದ್ರೆ ಕೊಡಮ್ಮ, ಅಮ್ಮ ಆದ್ರೆ ನನ್ನನ್ನು ಅಲ್ಲಿ ಕರ್ಕೊಂಡೋಗಮ್ಮ. ಕೇಳಲ್ಲ, ರಿಕ್ವೆಸ್ಟೇ ಮಾಡಲ್ಲ ಅವರು. ಇವಾಗ ಮಾಡ್ತಿಲ್ಲ, ಮೇಬಿ ಬೆಳೆದ ಮೇಲೆ ಸ್ವಲ್ಪ ಅರಿವು ಬಂದ ಮೇಲೆ ಅವ್ರು ಮಾಡ್ಬೋದೇನೋ, ನಂಗೆ ಗೊತ್ತಿಲ್ಲ. ಆದರೆ ಇವಾಗ ಅವ್ರು ಆ ಥರ ಕೇಳಲ್ಲ. ಅವ್ರು ಕೇಳುವಾಗ ಅವ್ರು ಕೇಳಿದ್ರು, ಅಮ್ಮ ಬಾ ಹೋಗೋಣ, ಅಮ್ಮ ನಡಿ ಹೋಗೋಣ. ಅಧಿಕಾರ, ಆ ಒಂದು ಅಧಿಕಾರನ ಚಲಾಯಿಸೋದು ಹೆಂಗೆ ಅಂತ ಗೊತ್ತು. ಆದರೆ ವಿಶ್ವಾಸಿಗಳಾಗಿರೋ ನಮಗೆ ಅನೇಕ ಸತಿ ಆ ಅಧಿಕಾರನ ಚಲಾಯಿಸೋದು ಗೊತ್ತಿಲ್ಲ. ನಾವಿನ್ನೂ ಯೇಸು ಕ್ರಿಸ್ತನ ಹತ್ರ ಹೋಗ್ಬಿಟ್ಟು, ಕರ್ತಾದಿ ಕರ್ತನಿಗೆ ಕೋಟ್ಯಾದಿ ಕೋಟಿ ಸ್ತೋತ್ರ, ನೀವು ರಾಜಾದಿ ರಾಜನು, ನಾವು ಆ ಥರನೇ ಹೇಳ್ತೀವಿ. ಅಂದರೆ ನಾವು ಮಾತಲ್ಲ ಒಂದು ಆಡ್ತಾ ಇರ್ತೀವಿ, ಹೃದಯ ಎಲ್ಲೋ ದೂರ ಇರುತ್ತೆ. ಯಾಕಂದರೆ ಒಬ್ಬರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡಾಗ ಮಾತ್ರನೇ ನಾವು ಅವ್ರ ಹತ್ರ ಹೋಗೋದಿಕ್ಕೆ ಸಾಧ್ಯ, ಇನ್ನು ಹೆಚ್ಚಾಗಿ ಹತ್ರ ಹೋಗೋದಿಕ್ಕೆ ಸಾಧ್ಯ. ನೀವೆಲ್ಲರೂ ಮದುವೆ ಆಗಿರೋರು, ಮದುವೆಗಿಂತ ಮುಂಚೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಹತ್ರ ಹೋಗುವಾಗ, ಮದುವೆಗಿಂತ ಮುಂಚೆ ಅವ್ರ ಹತ್ರ ಮಾತಾಡುವಾಗ ಹೇಗೆ ಮಾತಾಡ್ತಿದ್ರಿ? ಸ್ವಲ್ಪ ಭಯನೇ ಇರ್ತಿತ್ತು. ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ, ಏನಾಗುತ್ತೋ ಆ ಭಯ. ಅದೇ ಒಂದು 5 ವರ್ಷ ಆದಮೇಲೆ ಹೆಂಗೆ ಮಾತಾಡ್ತೀರ? ಹೆಂಗಿರುತ್ತೆ? ಒಂದು ಅಧಿಕಾರನ ಹೇಳ್ತಾನೆ, ಬರ್ತೀರಾ ಇಲ್ವಾ, ಇಲ್ಲಿ ಕೇಳ್ತೀರಲ್ವಾ? ನೀನು ನೋಡ್ತೀಯಾ, ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ, ನೀನೊಂದು ಕಾಫಿ ಟೀ ಕೊಟ್ಟಿಲ್ಲ ಟೀ ಕೊಟ್ಟಿಲ್ಲ ಅಂತ ಅಧಿಕಾರದಲ್ಲಿ ಗಂಡನೂ ಹೇಳ್ತಾರೆ, ಹೆಂಗಸರು ಹೇಳ್ತಾರೆ. ನಾನು ಹೇಳ್ದೆ ನಿಮಗೆ 1 ವಾರದಿಂದ ಹೇಳ್ತಿದ್ದೀನಿ ಸಾಮಾನು ತನ್ನಿ ಅಂತ, ತಂದಿಲ್ಲ. ಅಲ್ಲಂದೇನಿದೆ? ಅಧಿಕಾರ ಇದೆ. ಅದು ಅಧಿಕಾರ ಹೆಂಗೆ ಬಂತು? ಸಂಬಂಧದಿಂದ, ಒಬ್ಬರನ್ನೊಬ್ರು ಅರಿತುಕೊಳ್ಳೋದ್ರಿಂದ ಬಂತು. ಅವ್ರ ಜೊತೆ ನಡೆಯೋದ್ರ ಮುಖಾಂತರ ಬಂತು. ಅವ್ರೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದ್ರ ಮುಖಾಂತರ ಬಂತು. ಸಮಯನ ಹೆಚ್ಚಾಗಿ ಕಳೆದಷ್ಟು ಅವರೊಂದಿಗೆ ಒಂದು ಸಂಬಂಧ ಬೆಳೆಯುತ್ತೆ. ಆ ಸಂಬಂಧ ನಮಗೆ ನಂಬಿಕೆನ ಕೊಡ್ತೇನೆ. ಅವ್ರು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಒಂದು ಕ್ಷಣ ಕೋಪ ಮಾಡ್ಕೊಳ್ತಾರೆ, ಇನ್ನೊಂದು ಕ್ಷಣ ಬಂದು ಪ್ರೀತಿ ಮಾಡ್ತಾರೆ. ಒಂದು ಕ್ಷಣ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಇನ್ನೊಂದು ಕ್ಷಣ ಬಂದು ನಮ್ಮನ್ನು ಕ್ಷಮಿಸ್ತಾರೆ. ಆ ಒಂದು ಧೈರ್ಯ ನಮ್ಮ ಹೃದಯದಲ್ಲಿ ಒಂದು ದೃಢವಾಗಿ ಬಂದ್ಬಿಡುತ್ತೆ. ಏನೇ ಜಗಳ ಆಡಿದ್ರು, ಏನೇ ಗಲಾಟೆ ಮಾಡಿದ್ರು, ಇವತ್ತು ಹಿಂಗಿರ್ತೀವಿ ಸಿಸ್ಟರ್, ನಂಗೆ ಅವರೇ ಬೇಕು. ಎಷ್ಟು ಜನ ಹೇಳ್ತೀರ ಅಲ್ವಾ? ಅದೇ ಥರನೇ ಕ್ರಿಸ್ತ ಯೇಸು ಹತ್ರನೂ ನಾವು ಒಬ್ಬ ಮಗನಾಗಿ ಮಗಳಾಗಿ ಒಂದು ಅಧಿಕಾರ ಇರುವಾಗ, ಹೌದು ನಾನು ಇವತ್ತೇನೋ ಮಾಡಿದೆ,
ಆದರೆ ನನ್ನ ತಂದೆ ಹತ್ರ ಹೋದ್ರೇ ನನಗೆ ಕ್ಷಮೆ ಸಿಗೋದು, ಯೇಸು ಕ್ರಿಸ್ತನ ರಕ್ತದಲ್ಲೇ ನನಗೆ ಕ್ಷಮೆ ಸಿಗೋದು, ಅವರಿಂದನೇ ನನಗೆ ಬಲ ಸಿಗೋದು. ಆ ಒಂದು ಉತ್ತೇಜನ ನಮಗೆ ಅಂದರೆ ಒಂದು ಆ ಉತ್ಸಾಹ ಒಳಗಡೆಯಿಂದ ನಡಿಬೇಕಂದ್ರೆ ನಾವು ಯಾರಾಗಿ ಬದುಕಬೇಕು? ಮಗನಾಗಿ ಇದ್ದೀವಿ ಅನ್ನೋ ಒಂದು ಅರಿವಿನಲ್ಲಿ ನಾವು ನಡಿಬೇಕು. ಆ ಅರಿವು ನಮ್ಗೆ ಹೆಂಗೆ ಗೊತ್ತಾಗತ್ತೆ? ವಾಕ್ಯದಲ್ಲಿ. ನಾವೆಲ್ಲರೂ ರೋಮಾಪುರದವರಿಗೆ ಬರೆದ ಪುಸ್ತಕ 8:14-17 ವಾಕ್ಯವನ್ನ ನೋಡೋಣ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಏಕೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಆಮೆನ್. 14ನೇ ವಾಕ್ಯವನ್ನ ನೋಡುವುದಾದ್ರೆ, ಯಾರು ದೇವರ ಆತ್ಮಾನುಸಾರವಾಗಿ ನಡೆದುಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಅದನ್ನು ಯಾರು ಬಂದು ಅಟೆಸ್ಟ್ ಮಾಡ್ತಿದ್ದಾರೆ? ಕೆಲವೊಮ್ಮೆ ನಾವು ಮರ್ತೋಗ್ಬಿಡ್ತೀವಿ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತೆ, ಅನೇಕ ತೊಂದರೆಗಳು ಬರುತ್ತೆ, ಅನೇಕ ಶೋಧನೆಗಳು ಬರುತ್ತೆ, ಅನೇಕ ವಾಗ್ವಾದಗಳು ಬರುತ್ತೆ. ಇದೆಲ್ಲ ಬಂದಾಗ ನಾವು ಕುಸಿದು ಹೋಗ್ತಾನೆ ಇರ್ತೀವಿ. ಒಂದು ಬಲೂನ್ನ ತಗೊಳ್ಳಿ, ಬಲೂನ್ನಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ ಇಮ್ಯಾಜಿನ್ ಮಾಡಿ ಒಂದು ದೊಡ್ಡ ಬಲೂನ್ ಊದ್ಬಿಟ್ಟು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತೀರ. ಒಂದು ಸ್ವಲ್ಪ ದೂರ ಹೋಗ್ತೀರಾ, ಅದು ನಮ್ಮ ಬೆಲ್ಲಲ್ಲಿ ಸ್ಟ್ರೆಂತ್ ಕಮ್ಮಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಗಾಳಿ ನಮಗೆ ಗೊತ್ತಿಲ್ದಿರೋ ಹೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ತಂದಮೇಲೆ ಎಷ್ಟೊತ್ತು ವಸ್ತುನ ಹಿಂಗೆ ಇಟ್ಕೊಂಡಿರೋಕ್ಕೆ ಸಾಧ್ಯ? ಸ್ವಲ್ಪ ಹೊತ್ತು ಆಗ್ತಾ 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 ಅದು ಗಾಳಿ ಹೋಗ್ತಾ ಇರೋದೇ ನಮಗೆ ಅರಿವಿಲ್ದಿರ ಗಾಳಿ ಹೋಗ್ಬಿಡತ್ತೆ ಅಲ್ವಾ? ಆಮೇಲೆ ಅದೇನೋ ಒಂದಿಷ್ಟು ದಪ್ಪ ಆದಾಗಲೇ ಅನ್ಕೊಂಡು, ಅಯ್ಯೋ ನನ್ನ ಕೈಯಲ್ಲಿ ಇದ್ದಿದ್ದು ಇಷ್ಟು ದಪ್ಪ ಅಲ್ವಾ ಬಲೂನು, ಮತ್ತೆ ಹೆಂಗೆ ಇದಿಷ್ಟು ಚಿಕ್ಕದಾಯಿತು ಅಂದ್ಕೊಳ್ತೀವಿ. ಆ ಥರ ಆದಾಗ್ಲೇ ನಮಗಿದ್ದಂಥ ಶಕ್ತಿ ಬಗ್ಗೆ ನಮಗೆ ಮರ್ತೋಗುತ್ತೆ, ನಮಗಿದ್ದಂಥ ಅಧಿಕಾರದ ಬಗ್ಗೆ ಮರ್ತೋಗಿರ್ತೀವಿ. ಅದರ ಅರ್ಥ ಗಾಳಿ ಹೋಗ್ತಾ ಇದೆ ಅಂದರೆ ನಮ್ಮ ಇರಬೇಕಾಗಿರುವಂಥ ಸ್ಥಾನದಲ್ಲಿ ನಾವಿಲ್ಲ ಅನ್ನೋದ್ರ ಅರ್ಥ. ಓಕೆನಾ? ಅದಕ್ಕೆ ಆ ಸ್ಥಾನದಲ್ಲಿ ನಾವು ಪದೇ ಪದೇ ನಿಲ್ಲಿಸೋದಿಕ್ಕೂ ಪದೇ ಪದೇ ನಡೆಸೋದಿಕ್ಕೂ ಒಬ್ಬ ವ್ಯಕ್ತಿ ಇದ್ದಾರೆ, ಪವಿತ್ರಾತ್ಮರು. ಆತನ ಮಗನು ಮಗಳಾಗಿ ನಾವು ನಡೀತಾ ಇದ್ದೀವಿ ಅಂದರೆ ಅದಕ್ಕೆ ಸಹಾಯ ಮಾಡೋದು ನಮ್ಮ ಬಲವೋ ನಮ್ಮ ಚಿಂತೆಯೋ ಅಥವಾ ನಮ್ಮ ನಿರ್ಧಾರ ಅಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನಿರ್ಧಾರ ಮಾಡ್ತೀವಿ, ಇವತ್ತೇನಾದರೂ ಸರಿ ನಾವು ದೇವರ ಚಿತ್ತದಂತೆ ನಡ್ಕೊಳ್ಳೋಣ, ಇವತ್ತೇನಾದರೂ ಸರಿ ನಾನು ವಿಶ್ವಾಸದಿಂದ ನಡೀತೀನಿ, ಇವತ್ತೇನಾದರೂ ಸರಿ ನಮ್ಮ ಸಾಲಗಾರರು ಬಂದರೆ ಪ್ರಾರ್ಥನೆ ಮಾಡ್ತೀನಿ, ಆ ದುಡ್ಡು ತೊಗೊಳ್ತೀನಿ, ಅವ್ರಿಗೆ ಕೊಟ್ಟು ಸಾಲ ತೀರಿಸ್ತೀನಿ, ಏನೋ ಒಂದು ನಿರ್ಧಾರ ಮಾಡ್ತೀವಿ, ಪ್ರಾರ್ಥನೆ ಮಾಡೋಣ, ಎಲ್ಲ ನಿರ್ಧಾರ ಮಾಡ್ತೀವಿ. ಆದರೆ ಆ ಸಮಯ ಕಳೀತಾ 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 ನಾವು ಆತ್ಮಿಕವಾಗಿ ಕುಗ್ಗೋಗ್ತಾನೆ ಇರ್ತೀವಿ. ಅದನ್ನು ನಮ್ಮನ್ನು ಮತ್ತೆ ಗಾಳಿ ಹೊಡೆದು ಉಬ್ಬಿಸಿ ಎಬ್ಬಿಸೋದಕ್ಕೆ ಸಾಧ್ಯ ಪವಿತ್ರಾತ್ಮರಿಗೆ ಮಾತ್ರನೇ. ಆಮೆನ್. ಅವರಿಂದ ಅದಕ್ಕೆ ಹೇಳೋದು, ಯಾರೆಲ್ಲ ಪವಿತ್ರಾತ್ಮರಿಂದ ನಡೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ಏನಾಗಿದ್ದಾರೆ? ದೇವರ ಮಕ್ಕಳಾಗಿದ್ದಾರೆ ಅಂತ. ಎರಡನೇ ವಿಷಯ, ಒಬ್ಬ ವಿಶ್ವಾಸಿಗೆ ನೆಕ್ಸ್ಟ್ ಒಂದು ಅಧಿಕಾರ ಪಕ್ಕ ಅವ್ರು ಖಂಡಿತವಾಗ್ಲೂ ಅವ್ರಿಗೆ ಅಧಿಕಾರ ಇದ್ದೇ ಇರುತ್ತೆ ಅಲ್ವಾ? ನಾವು ದೇವ್ರ ಮಕ್ಕಳಾಗಿದ್ದೀವಿ, ದೇವರು ಕೊಟ್ಟಿರೋ ಅದೇನು ಅವರ ಮಗನಾಗುವ ಅಧಿಕಾರವನ್ನ ಅವ್ರು ನಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ, ಒಂದು ಅಧಿಕಾರ ಇದೆ, ಹೋಗಿ ಚಲಾಯಿಸೋಣ ಅನ್ನುವಾಗ ಅಲ್ಲೂ ಇಲ್ಲೋ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಇಲ್ಲ ಆ ಕಡೆ ಈ ಕಡೆ ಇರೋರು ಏನೋ ಒಂದು ಮಾತಾಡ್ಬಿಡ್ತಾರೆ, ಟಕ್ ಅಂತ ಭಯ ಬರುತ್ತೆ. ನಿಮ್ಮ ಆಫೀಸಲ್ಲೂ ನೀವು ಅಥವಾ ಕೆಲಸ ಮಾಡೋ ಜಾಗದಲ್ಲೂ ನೀವು ಹೇಳ್ತೀರಾ, ನಾನು ದೇವ್ರ ಮಗಳು ಅಂತ ಹಿಂಗೆ ಹೋಗ್ತಾ ಇರ್ತೀರ, ಮ್ಯಾನೇಜರ್ ಬಂದು ಏನೋ ಒಂದು ಮಾತು ಹೇಳಿದ್ರು, ಹೆಂಗಾಗತ್ತೆ? ಅಯ್ಯೋ ಮ್ಯಾನೇಜರ್ ಹಿಂಗೆ ಅಂದ್ಬಿಟ್ರಪ್ಪ, ಕೂಗೋಗ್ಬಿಟ್ಟು ನಾವು ಯಾರು ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ. ಅನೇಕ ಸರಿ ಇದನ್ನು ನಡೆಯುತ್ತೆ. ನಾನು MNC ಕಂಪನಿಯಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು 2ನೇ ಕಂಪನಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಒಂದೊಳ್ಳೆ ಇಲ್ಲಿ ಟೆಕ್ ಮಹೇಂದ್ರ ಕಂಪನಿ ಇದೆ, ನನಗೆ ಅಲ್ಲಿ ಕೆಲಸ ಸಿಕ್ತು. ನಾನು ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದೆ, ನನಗೆ ಈ ಥರ ಕೆಲಸ ಸಿಕ್ಕಿದೆ, ನಾನು ಈ ಕೆಲಸನ ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಹೇಳಿದ್ರು, ಏನು ಅನ್ಕೊಂಡ್ಬಿಟ್ಟಿದ್ದೀರಾ, ಇಷ್ಟ ಬಂದಾಗೆಲ್ಲ ಕೆಲಸ ಬಿಟ್ಟು ಹೋಗೋಕ್ಕಾಗತ್ತಾ, ಅದು ಇದು ಅಂತ ಹೇಳಿ. ಆ ಕಂಪನಿಯಲ್ಲಿ ನಾನು ಆಲ್ಮೋಸ್ಟ್ 3 ವರ್ಷ ಕೆಲಸ ಮಾಡಿದ್ದೀನಿ. 3 ವರ್ಷ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಒಂದು ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ, ಅದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅನ್ನೋ ಒಂದು ದೊಡ್ಡ ನ್ಯೂಸ್ ಪೇಪರ್, ದಿ ಹಿಂದೂ ಅನ್ನೋ
ಒಂದೊಂದು ದೊಡ್ಡ ನ್ಯೂಸ್ ಪೇಪರ್ಗಳು. ಅದು ಮೇಜರ್ ಡಿಸಿಷನ್ನ ನಾನು ಮಾಡಿದ್ದೆ. ಅದರಿಂದ ಕಂಪ್ನಿಗೆ ಒಂದು ಕೋಟಿ ಲೆಕ್ಕದಲ್ಲಿ ರೆವೆನ್ಯೂನೂ ಬಂತು. ಅವ್ರು ಅದಕ್ಕೆ ನನಗೆ ಪ್ರಮೋಷನ್ನು ಕೊಟ್ಟರು, ಬೋನಸ್ಸು ಕೊಟ್ಟರು. ನಾನು ಮಾಡಿದ ಕೆಲಸಕ್ಕೆ ಏನೇನು ಮಾಡಬೇಕು ಅವರು ನನಗೆ ಮಾಡಿದ್ರು. ಬಟ್ ನನ್ನ ಜೀವನದಲ್ಲಿ ತುಂಬ ಕಂಫರ್ಟಾಗಿ ಕೆಲಸ ಮಾಡ್ಕೊಂಡಿದ್ಬಿಟ್ಟೆ. ಆದರೆ ದೇವ್ರು ನನ್ನನ್ನು ಆಶೀರ್ವಾದ ಮಾಡಬೇಕಿತ್ತು. ಅವ್ರು ನನ್ನನ್ನು ಆ ಜಾಗದಿಂದ ತೆಗಿಬೇಕು, ತೆಗೆದು ನನ್ನನ್ನು ಇನ್ನೊಂದು ಒಳ್ಳೆ ಜಾಗದಲ್ಲಿ ಕೂರಿಸ್ಬೇಕು. ಆಗ ಒಂದೊಳ್ಳೆ ಕೆಲಸ ನನಗೆ ಸಿಕ್ತು. ದೇವ್ರು ನಿಜವಾಗ್ಲೂ ಅನುಗ್ರಹ ಮಾಡಿದ್ರು. ಅಲ್ಲಿ ಸಿಕ್ಕಿದ್ದಕ್ಕಿಂತ 3ರಷ್ಟು ಸ್ಯಾಲ್ರಿಗೆ ಇನ್ನೊಂದು ಕೆಲಸ ಸಿಕ್ತು. ಸೊ ನಾನು ಖುಷಿಯಾಗಿ ಹೋಗಿ ಮ್ಯಾನೇಜರ್ ಹತ್ರ ಹೇಳಿದೆ. ಯಾಕಂದ್ರೆ ಅಲ್ಲಿ ತನಕ ಮ್ಯಾನೇಜರ್ ತುಂಬ ಸ್ವೀಟಾಗಿ ಮಾತಾಡ್ತಿದ್ರು. ಪವಿತ್ರ ಎಲ್ಲ ಅಂದರೆ ಕೆಲಸ ನಡೆಯೋದಿಲ್ಲ, ಪವಿತ್ರನ ಯಾರು ಸ್ಯಾಟರ್ಡೆ ಸಂಡೇ ಕರಿಬೇಡಿ. ಯಾಕಂದ್ರೆ ಅದ್ರ ನನ್ನ ಸಾಕ್ಷಿ ಇದೆ, ನಾನು ಹೇಳ್ತೀನಿ. ನಾನು ಏನೇ ಆದರೂ ಶನಿವಾರ ಭಾನುವಾರ ಕೆಲಸ ಮಾಡಲ್ಲ. ಶನಿವಾರ ಭಾನುವಾರ ಕೆಲಸ ಕರೆದ್ರಿ ಅಂದರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ ನಾನು ದೃಢವಾಗಿ ಹೇಳ್ಬಿಟ್ಟಿದ್ದೆ. ಸೊ ಅದರಿಂದ ಅವ್ರಿಗೆ ನಾನಿದ್ರೆ ಸ್ವಲ್ಪ ಕೆಲಸಗಳು ನಡೆಯುತ್ತೆ. ಅದಕ್ಕೆ ಅವ್ರು ಹೇಳಿದರು, ಏನಾದರೂ ಇವಳನ್ನ ಶನಿವಾರ ಭಾನುವಾರ ಕೆಲಸಕ್ಕೆ ಕರಿಬೇಡಿ, ಅವಳು ದೇವ್ರ ಸೇವೆಗೆ ಹೋಗೋಳು, ಅವಳನ್ನ ಬಿಟ್ಬಿಡಿ ಅಂತ ಹೇಳಿದರು. ಅಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಿದ್ದಂಥ ಮ್ಯಾನೇಜರ್ ಅವತ್ತು ಹೇಳಿದ್ರು, ಇಷ್ಟ ಬಂದಾಗ ಬಂದು ನೀವು ರಜಾ ಕೆಲಸ ಬಿಡ್ತೀನಿ ಅಂದರೆ ಅದೆಲ್ಲ ನಡೆಯೋದಿಲ್ಲ. 3 ತಿಂಗಳು ನೀವು ನೋಟಿಸ್ ಪೀರಿಯಡ್ನ ಸರ್ವ್ ಮಾಡಬೇಕು, ಇಲ್ಲಾಂದರೆ ನಾನು ಬಿಡೋದಿಲ್ಲ, ಇಲ್ಲಿಂದ ಸಂಬಳ ತೊಗೊಳ್ತೀರಲ್ವಂತ ತುಂಬ ಚೀಪಾಗಿ ಕೀಳಾಗಿ ಮಾತಾಡ್ಬಿಟ್ರು. ನನಗೂ ಭಯ ಆಗೋಯ್ತು, ಹಳು ಬಂದ್ಬಿಡ್ತು, ಒಂಥರ ದುಃಖ ಆಗೋಯ್ತು. ಇಷ್ಟು ದಿನ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂದ್ಕೊಂಡಿರೋ ಆ ಮ್ಯಾನೇಜರ್, ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿರೋ ಮ್ಯಾನೇಜರ್ ಇವತ್ತು ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ನೋವಾಗುತ್ತಾ ಅಲ್ವಾ? ತುಂಬ ನೊಂದೋಗ್ಬಿಟ್ಟು ನಾನು ಡೆಸ್ಕ್ ಹತ್ರ ಹೋಗಿ ಕೂತ್ಕೊಂಡು ಒಂದೇ ಒಂದು ಮಾಡಿದೆ. ಇಲ್ಲಿ ಅಪ್ಪ, ಈ ಮ್ಯಾನೇಜರ್ ಈ ಥರ ಮಾತಾಡ್ತಿದ್ದಾರೆ, ನನಗೆ ತುಂಬ ನೋವಾಗ್ತಿದೆ, ನೀವೇ ದಾರಿ ತೋರಿಸ್ಬೇಕು. ಹೋಗ್ಬಿಟ್ಟು ಅದನ್ನು ಹೇಳಿದೆ. ಈಗ ಹೇಳ್ಬಿಟ್ಟು ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿಯೋಣ ಅಂತ ಹೋದೆ. ಟೀ ಕುಡಿದ್ಬಿಟ್ಟು ವಾಪಸ್ ಕೆಳಗಡೆ ಬರ್ತೀನಿ, ಮೇಲ್ ಬಂದಿದೆ ಒಂದು, ಏನು ಇಷ್ಟು ದಿನ ಒಬ್ರು ಕೆಲಸ ಬಿಟ್ಟು ಹೋಗ್ಬೇಕಂದ್ರೆ 3 ತಿಂಗಳು ನೋಟಿಸ್ ಪೀರಿಯಡ್ ಮಾಡಬೇಕು. ಆದರೆ ಈ ವರ್ಷ ಈ 5ನೇ ತಾರೀಕು ಆದಮೇಲೆ ಒಂದೇ 1 ತಿಂಗಳು ಮಾಡಿದ್ರೆ ಸಾಕು ಅಂತ. ಆದರೆ ಮ್ಯಾನೇಜರ್ಸ್ ಎಲ್ಲ 3 ತಿಂಗಳು ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು. ಅವರೆಲ್ಲ 1 ತಿಂಗಳು ಕೆಲಸ ಮಾಡಬೇಕು. ಇವಾಗ ನೋಟಿಸ್ ಪೀರಿಯಡ್ ಅಂದರೆ ಒಬ್ಬರು ಕೆಲಸನ ಬಿಟ್ಟು ಹೋಗ್ಬೇಕಂದ್ರೆ 1 ತಿಂಗಳು 3 ತಿಂಗಳು ಅವ್ರು ಬರ್ದಿರೋ ಅಷ್ಟು ಅಗ್ರಿಮೆಂಟಲ್ಲಿ ಬರ್ದಿರೋ ಅಷ್ಟು ಕೆಲಸ ಮಾಡಿನೇ ನಾವು ಬಿಡಬೇಕು. ಸಡನ್ನಾಗಿ ಬಿಟ್ಟು ಹೋಗ್ಬಾರ್ದು. ಹಂಗೇನಾದರೂ ಬಿಟ್ಟು ಹೋಗ್ಬೇಕಂದ್ರೆ ನಾವು ಕಂಪ್ನಿಗೆ ದುಡ್ಡು ಕೊಟ್ಟು ಬಿಟ್ಟು ಹೋಗಬೇಕು. ಸೊ ಆ ಥರ ಒಂದು ದೊಡ್ಡ ರೂಲ್ಸ್. ಇವಾಗ ನಾನು ಕಂಪ್ನಿಗೆ ಕೊಡಬೇಕಂದ್ರೆ ನಂದು 5 ತಿಂಗಳು ಸಂಬಳನ ಕೊಡಬೇಕು, ಅಸಾಧ್ಯವಾಗಿರೋದು. ಸೊ 3 ತಿಂಗಳು ಆ ಕೆಲಸನ ಮಾಡಿನೇ ನಾನು ಹೋಗಬೇಕು. ಆದರೆ ಬರೋಷ್ಟರಲ್ಲಿ ದೇವರೊಂದು ಅದ್ಭುತ ಕಾರ್ಯವನ್ನು ಮಾಡಿ 3 ತಿಂಗಳು ಬದಲಾಗಿ 1 ತಿಂಗಳಾಗಿ ಮಾಡಿಬಿಟ್ರು. ಆಮೇಲೆ 2ನೇ ವಿಷಯ, ನನ್ನ ವಿರುದ್ಧವಾಗಿ ಮಾತಾಡಿರುವ ಅವ್ರಿಗೆ ಒಂದೇ 1 ತಿಂಗಳೇ ಇತ್ತು. ಈಗೆಲ್ಲ ಏನು ಮಾಡಿಬಿಟ್ರು, ಮ್ಯಾನೇಜರ್ಸ್ಗಳು 3 ತಿಂಗಳು ಇದೇನು ಕೆಲಸ ಮಾಡಬೇಕು, ನೋಟಿಸ್ ಪೀರಿಯಡ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಒಂದು ರೂಲ್ಸ್ನ ಪಾಸ್ ಮಾಡಿಬಿಟ್ರು ಕಂಪನಿಯಲ್ಲಿ. ಸೊ ನಾನೇನು ಮಾಡಿದೆ, ಒಂದು ಭಯ ಬಂದಾಗ, ಅಪ್ಪ ತಂದೆ ನೀವು ಮಾತ್ರನೇ, ಬೇರೆ ಯಾರೂ ಇಲ್ಲ, ಈ ಮ್ಯಾನೇಜರ್ ಇಲ್ಲ ಅಂತ ನಾನು ಕೂಗಿ ಹೇಳಿದಾಗ ಅದು ಎಲ್ಲಿಂದ ಬಂತು? ಆ ಪ್ರೋತ್ಸಾಹ ಎಲ್ಲಿಂದ ಬಂತು? ನಮ್ಮೊಳಗಡೆ ವಾಸ ಮಾಡೋ ಆ ಪವಿತ್ರಾತ್ಮರು ಒಂದು ಉತ್ತೇಜನವನ್ನು ಕೊಡ್ತಾರೆ. ನೀನು ಹಿಂಗೆ ಮಾತಾಡು, ಹಿಂಗೆ ಮಾಡು, ಈ ರೀತಿ ಪ್ರಾರ್ಥನೆ ಮಾಡು, ಈ ಅಧಿಕಾರನ ನೀನು ಚಲಾಯಿಸು ಅಂತ ಪವಿತ್ರಾತ್ಮರು ಒಳಗಡೆಯಿಂದ ಪ್ರತಿದಿನ ಹೇಳ್ಕೊಡ್ತಾರೆ. ಅದನ್ನು ಹೇಳ್ಕೊಡುವಾಗಲೇ ನಾವು ಅಪ್ಪ ತಂದೆ ಅಂತ ಕೂಗುವಂಥ ಆತ್ಮ ನಮ್ಮಲ್ಲಿರುತ್ತೆ. ಆಮೆನ್. ಪ್ರತಿಯೊಬ್ಬರು ಯಾರೆಲ್ಲ ಮಗನಾಗಿ ಮಗಳಾಗಿ ನಡೆಯುವ ಅಧಿಕಾರವನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೋ, ಅಧಿಕಾರದ ಪ್ರಕಾರ ನಡ್ಕೊಳ್ಳೋದಕ್ಕೆ ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮರು ನಮಗೆ ಪ್ರತಿದಿನ ಹೇಳ್ಕೊಡ್ತಾರೆ, ಈ ರೀತಿ ನಡ್ಕೊಳ್ಳಿ, ಈ ರೀತಿ ಮಾಡಿ, ಈ ರೀತಿ ನೀವು ನಡೆದ್ರೆ ಇದು ನಡೆಯುತ್ತೆ ಅಂತ. ನಾನು ಹೋಗಿ ಬಂದೆ, ಅವ್ರ ಮೇಲ್ ಕಳಿಸಿದ್ರು. ನೆಕ್ಸ್ಟ್ ಮೂಮೆಂಟ್ ಮ್ಯಾನೇಜರ್ ಬರ್ತಾರೆ, ನಾನು ತಪ್ಪಾಗಿರೋ ವ್ಯಕ್ತಿ ಹತ್ರ ತೊಂದರೆ, ಅವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ, ಐ ಕಾಟ್ ಅಪ್ ವಿತ್ ದ ರಾಂಗ್ ಪರ್ಸನ್. ನಾನು ತಪ್ಪಾಗಿರೋ ವ್ಯಕ್ತಿ ಹತ್ರ ಬಂದು ಸಿಕ್ಕಾಕೊಂಡ್ಬಿಟ್ಟೆ. ಅವ್ರಿಗೆ ಭಯ ಬಂದ್ಬಿಡ್ತು. ನೀನು 1 ತಿಂಗಳು ಕೆಲಸ ಮಾಡಬೇಡ, ನಿನ್ಗೆ ಯಾವಾಗ ಬೇಕೋ ರಜಾ ತೊಗೊಂಡು ಹೋಗ್ತಾ ಇರು ಅಂತ ಹೇಳಿದ್ರು. ನನ್ನ ಪ್ರಕಾರ ನಾನು ಮೇಯಲ್ಲಿ ಕೆಲಸ ಬಿಡಬೇಕಾದವಳು ಫೆಬ್ರವರಿ 8ನೇ ತಾರೀಕೆ ನಾನು ಕೆಲಸವನ್ನು ಬಿಟ್ಟೆ. 2 ತಿಂಗಳು ಫ್ರೀಯಾಗಿ ಸಂಬಳನೂ ಬಂತು, ಫ್ರೀಯಾಗಿ ಬೆರಕಾಗೋದೆ, ದೇವ್ರ ಸೇವೆ ಮಾಡಿದೆ, ಶಿವಮೊಗ್ಗಕ್ಕೆ ಹೋದೆ, ದೇವ್ರ ಸೇವೆ ಮಾಡಿದೆ. ಆರಾಮಾಗಿ 2 ತಿಂಗಳು ಎಲ್ಲೆಲ್ಲಿ ದೇವ್ರ ಸೇವೆ ಮಾಡಬೇಕು ಮಾಡಿ ದೇವರೊಂದಿಗೆ ಸಮಯವನ್ನು ಕಳೆದು ಹೊಸ ಕಂಪ್ನಿಗೆ ಸೇರಿಕೊಂಡೆ. ನಾವು ಅಧಿಕಾರದಲ್ಲಿ ಪ್ರಾರ್ಥನೆ ಮಾಡಿದಾಗ, ಅಧಿಕಾರದಲ್ಲಿ
ಇರೋರು ಸಹ ಬರ್ತಾರೆ. ಯಾಕಂದ್ರೆ ಎಲ್ಲ ನಾಮಕ್ಕಿಂತ ಮೇಲಾದಂಥ ನಾಮ ಯೇಸುವಿನ ನಾಮ. ಆತನ ನಾಮವನ್ನ ಕೂಗುವಾಗ, ಅಪ್ಪ, ತಂದೆ ಅಂತ ಕರೆಯುವಾಗ ಎಲ್ಲರೂ ಸಹ ಮೊಣಕಾಲು ಹಾಕಲೇಬೇಕು, ಅವರ ಮುಂದೆ ತಲೆ ತಗ್ಸಿ ನಡಿಲೇಬೇಕು. ಆ ಒಂದು ಅಧಿಕಾರವನ್ನ ನಮಗೆ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ. ಆ ಅಧಿಕಾರದಲ್ಲಿ ಪ್ರತಿದಿನ ನಡೆಯೋದಕ್ಕೆ ಸಹಾಯ ಮಾಡೋದು ಯಾರು? ಪವಿತ್ರ ಆತ್ಮರು. ಆಮೆನ್. ಅದೇ ತರ ಇನ್ನೊಂದು, ಫಾದರ್ ಇಸ್ ಸೋ, ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆಯನ್ನ ನೀವು ಅಪ್ಪ, ತಂದೆ ಅಂತ ಕರಿತೀರಲ್ಲ, ಅವ್ರು ಕಾಯ್ತಾ ಇರ್ತಾರೆ. ನನ್ನ ಮಗ ಅಥವಾ ಮಕ್ಕಳು ಬರ್ತಾರೆ, ಕೆಲಸ ಮಾಡ್ತಾ ಇರ್ತೀನಿ, ನನಗಿಲ್ಲಿ ಈ ಕಡೆ ಆಫೀಸ್ ಕೆಲಸ ಇದೆ, ಈ ಕಡೆ ಸೇವೆದು ಸ್ವಲ್ಪ ಕೆಲಸ ಬರುತ್ತೆ, ಮನೆ ಕೆಲಸ ನಾನು ನೋಡ್ಕೊಬೇಕು, ಎಲ್ಲ ಕೆಲಸ ನಾನು ಮಾಡ್ತಾ ಇರ್ತೀನಿ. ಅವ್ನು ಬರ್ತಾನೆ, ಅಮ್ಮ 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 ಹಿಂಗೆ ಹೊಡಿತಾನೆ ಇರ್ತಾನೆ. ಅವನಿಗೆ ಹ್ಞೂ ಏನು ಹೇಳಿದ್ರಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಅಲ್ಲಿ ತನಕ ಹೊಡಿತಾನೆ ಇರ್ತಾನೆ. ಆಮೇಲೆ ನೋಡಿದ್ರೆ ಒಂದು ಸ್ಪೂನ್ ತೊಗೊಂಬಂದ್ಬಿಟ್ಟು ತಗೋವಂತ ಕೊಡ್ತಾನೆ. ಬಿಸಿಯಾಗಿರ್ತೀನಿ, ನನಗೆ ಗಮನ ಆ ಕಡೆ ಈ ಕಡೆ ಹೋಗೋದಿರಲ್ಲ, ಇಲ್ಲಾಂದ್ರೆ ಎಣ್ಣೆದೇನೋ ಮಾಡ್ತಾ ಇರ್ತೀನಿ, ಬಂದು ನಿಂತ್ಕೊಂಡ್ಬಿಡ್ತಾನೆ. ನನಗೆ ಗೊತ್ತು, ಇವಾಗ ಎಣ್ಣೆ ಸಿಡಿದ್ರೆ ನನಗೇನಾದರೂ ಆಗತ್ತೆ ಅನ್ನೋದು ನನಗೆ ಗೊತ್ತು. ನಾನು ಆ ಸಿಚುವೇಶನಲ್ಲಿ ಇದ್ರೂ ನಾನು ಅವನು ಕಿವಿಗೊಟ್ಟು ಕೇಳ್ತೀನಿ, ಏನಾಯಿತು, ಏನು ಬೇಕು? ಈಗ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನಾನು ಇಮ್ಮಿಡಿಯೇಟಾಗಿ ಹೇಳ್ತೀನಿ, ಮೆನ್ನೋರು ಅಪ್ಪ ಸ್ವಲ್ಪ ಹೆಲ್ಪ್ ಮಾಡು ಅಂತೀನಿ. ಇಲ್ಲಾಂದ್ರೆ ಅಪ್ಪ, ನಾನು ಪಾಸ್ಟರ್ನ ಕರೆದ್ಬಿಟ್ಟು ಹೇಳ್ತೀನಿ, ಅಪ್ಪ ಸ್ವಲ್ಪ ಹೆಲ್ಪ್ ಮಾಡಿ, ಇವನ್ನ ತಗೊಳ್ಳಿ ಅಂತ ಹೇಳ್ತೀನಿ. ನನ್ನ ಮಗುಗೆ ಏನು ಬೇಕೋ ಆ ಕ್ಷಣಕ್ಕೆ ನಾನು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಬಿಡ್ತೀನಿ. ಆಮೆನ್. ಅದೇ ಥರ ತಂದೆಯಾದ ದೇವರು ಪ್ರತಿಯೊಮ್ಮೆ ನಾವು ಅಪ್ಪ, ತಂದೆ ತಂದೆ ಮಾಡಿಕೊಡಿ ಅಂತ ನಾವು ಕೂಗುವಾಗ ಅವ್ರು ಬರ್ತಾರೆ. ದೇವದೂತರನ್ನ ನಮಗೋಸ್ಕರ ಅಸೈನ್ ಮಾಡ್ತಾರೆ, ನಮಗೋಸ್ಕರ ನೇಮಿಸ್ತಾರೆ. ನನ್ನ ಮಗಳು ಕರೀತಾ ಇದ್ದಾಳೆ, ನನ್ನ ಮಗ ಪ್ರಾರ್ಥನೆ ಮಾಡ್ತಿದ್ದಾನೆ, ನೀವು ಹೋಗಿ ಸಹಾಯ ಮಾಡಿ, ಅವ್ರಿಗೊಂದು ಪ್ರೊಟೆಕ್ಷನ್ ಬೇಕು, ಭದ್ರತೆ ಬೇಕು, ನೀವು ಹೋಗಿ ನಿಂತ್ಕೊಳ್ಳಿ. ಅವ್ರಿಗೆ ಸಾಲ ಇದೆ, ಅದನ್ನು ಮನ್ನಾ ಮಾಡೋಕ್ಕೆ ಬೇಕಾಗಿರೋ ಜ್ಞಾನವನ್ನು ನೀವು ಕೊಡಿ, ಇದಕ್ಕೆ ಬೇಕಾಗಿರೋ ದಾರಿಗಳನ್ನ ನೀವು ಕೊಡಿ, ಹೊಸ ಕೆಲಸನ ನೀವು ಕೊಡಿ. ಕಳಿಸ್ತಾರೆ. ನಾವು ಕರೆಯೋದಷ್ಟೇ ನಮ್ಮ ಕೈಯಲ್ಲಿರೋದು. ನಾನು ಇವತ್ತವರೆಗೂ ನಾನು ಧೈರ್ಯವಾಗಿ ಹೇಳ್ಕೊಳ್ತೀನಿ, ಲೈಫಲ್ಲಿ ಯೇಸು ಸ್ವಾಮಿನ 2014 ನಾನು 2014ನೇ ಇಸ್ವಿಯಲ್ಲಿ ಯೇಸು ಸ್ವಾಮಿನ ನನ್ನನ್ನು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಅರ್ಥಕೊಂಡೆ. ಆತ ನನ್ನ ಹುಡುಕಿ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಅದಾದ್ರಂತ ಇವತ್ತವರೆಗೂ ನನ್ನ ತಂದೆನಾಗಲಿ ನನ್ನ ತಾಯಿನಾಗಲಿ ನಾನು ಯಾರ ಹತ್ರನೂ ಹೋಗಿ ನನಗೆ ಈ ಕಷ್ಟ ಆಗ್ತಿದೆ ಸಹಾಯ ಮಾಡಿ ಅಂತ ನಾನು ಬಾಯ್ಬಿಟ್ಟು ಹೇಳಿಲ್ಲ. ಧೈರ್ಯವಾಗಿ ಹೇಳ್ತೀನಿ, ನನಗೆ ದುಡ್ಡಿನ ಕಾಸಿನ ಸಹಾಯ ಅವಶ್ಯಕತೆ ಇದೆ, ಸಹಾಯ ಮಾಡಿ ಅಂತ ನಾನು ಕೇಳಿಲ್ಲ. ಏನೇ ಪ್ರಾಬ್ಲಮ್ಸ್, ಚಿಕ್ಕದೆಲ್ಲ ದೊಡ್ಡ ಪ್ರಾಬ್ಲಮ್ಸೇ ಬಂದಿರೋದು. ಆ ಥರ ಪ್ರಾಬ್ಲಮ್ಸ್ ಬಂದಿಲ್ಲ. ಲೈಫ್ ಆ್ಯಂಡ್ ಡೆತ್ ಪ್ರಾಬ್ಲಮ್ಸ್ ಬಂದಿದೆ. ಅದೆಲ್ಲವನ್ನ ಬಂದಾಗಲೂ, ನನಗೆ ಅನಾರೋಗ್ಯ ಬಂದಾಗ್ಲೂ, ನನ್ನ ಮಗು ಬರೋ ಪ್ರಾಬ್ಲಮ್ ಬಂದಾಗ್ಲೂ, ಎಲ್ಲ ಟೈಮಲ್ಲೂ ಜನದ ಹತ್ರ ಹೋಗಿ ನಾನು ಹೇಳಲಿಲ್ಲ. ಆದರೆ ಬದಲಾಗಿ ಒಂದು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಅಪ್ಪ ಅಂತ ಕರಿತಾ ಇದ್ದೆ. ಕೆಲವೊಮ್ಮೆ ಪ್ರಾರ್ಥನೆ ಮಾಡೋಕ್ಕೂ ವಾಕ್ಯಗಳು ಬರೋದಿಲ್ಲ, ಕಣ್ಣೀರಷ್ಟೇ ಬರುತ್ತೆ, ಏನು ಮಾಡೋದಂತ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ಅಪ್ಪ ಅದೊಂದೇ ವಾಕ್ಯನೇ, ಅದನ್ನು ಕರೆದ್ಬಿಟ್ಟು ಕೂತ್ಕೊಂಡು ಎಷ್ಟೋ ದಿನ ಒಂದೊಂದ್ಸತಿ ಜೋರಾಗಿ ಹತ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ಥರ ಕಣ್ಣು ನೋಡಿಸ್ಕೊಂಡು ಈಚೆ ಬರ್ತೀನಿ. ನೆಕ್ಸ್ಟ್ ನೋಡಿದ್ರೆ ಬರೋ ದಿನ ಬೆಳಗ್ಗೆ ಒಂದು ಫೋನೋ ಒಂದು ಲೆಟರೋ ಜನನೋ ಯಾರೋ ಬಂದು ಇದಕ್ಕೆ ಉತ್ತರ ಅಂತ ಕೊಡ್ತಾರೆ. ಆಮೆನ್. ಆ ಥರ ನಾವು ದೇವದೂತರನ್ನ ಕಳಿಸ್ತಾರೆ, ಅಸೈನ್ ಮಾಡ್ತಾರೆ ನಮಗೋಸ್ಕರ. ಆ ಥರ ಮಾಡಿ ಕಳಿಸುವಾಗ ಅವ್ರು ಯಾವತ್ತು ನಾವು ಅಪ್ಪ ಅಂತ ಕರೆಯುವಾಗ ಅವ್ರು ಎಂದೂ ಸಹ ಸುಮ್ಮನೆ ಕೂರುವಂಥ ದೇವರಲ್ಲ. ನಾವು ಅಧಿಕಾರದಿಂದ ಕರೆದಾಗ ಅವರೆಷ್ಟು ಉನ್ನತರು, ಶ್ರೇಷ್ಠವಾಗಿರೋರು, ಅವರು ಒಂದು ಸ್ಥಾನದಲ್ಲಿದ್ದಾರೆ. ಆ ದೇವರು ನಮಗೋಸ್ಕರ ಬರ್ತಾರೆ. ನಾವು ಅಧಿಕಾರದಲ್ಲಿ ಕೇಳಿ ತಗೊಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾವು ಮುಂದೆ ನೋಡೋಣ. ಇವಾಗ ನಮಗೆ ಕೆಲವು ವಿಷಯ ಗೊತ್ತಾಯ್ತು. ಒಂದು, ನಮ್ಗೆ ಅಧಿಕಾರ ಇದೆ ಅಂತ ಗೊತ್ತಾಯ್ತು. ನಮ್ಮ ವ್ಯಕ್ತಿತ್ವ ಏನು, ಅಥವಾ ದೇವರ ರಾಜ್ಯದಲ್ಲಿ ಒಬ್ಬ ವಿಶ್ವಾಸಿಯಾಗಿ ನಾವು ಏನು ಅನ್ನೋದು ತಿಳ್ಕೊಂಡ್ವಿ. ಒಂದು, ದೇವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಎರಡನೇದು, ನಾವು ದೇವರ ಮಕ್ಕಳು, ಮಗ ಮಗಳು. ದೃಢವಾಗಿ ಹೇಳ್ಕೊಳ್ಳಿ, ನಾನು ದೇವ್ರ ಮಗ, ನಾನು ದೇವರ ಮಗಳು. ಮೂರನೇದು, ನಮ್ಮ ಜೀವನದಲ್ಲಿ ನಾವು ಕುಗ್ಗೋದಾಗ, ನಮ್ಮ ಗಾಳಿ ಖಾಲಿ ಆದಾಗ, ಬಲೂನಲ್ಲಿರೋ ಗಾಳಿ ಖಾಲಿ ಆಗೋ ಥರ ನಮ್ಮ ಜೀವನದಲ್ಲಿ ಆ ನಂಬಿಕೆನೋ ವಿಶ್ವಾಸನೋ ಸ್ವಲ್ಪ ಸ್ವಲ್ಪ ಕೊರಿತಾ ಬಂದಾಗ ಪವಿತ್ರಾತ್ಮರು ಬಂದು ನಮ್ಮನ್ನು ಎಬ್ಬರಿಸ್ತಾರೆ. ಎದ್ದೇಳು, ನಾನು ನಿನಗೆ ಸಾಕ್ಷಿ ಕೊಡ್ತೀನಿ, ನೀನು ದೇವರ ಮಗನೇ. ನಾನು ನಿನಗೆ ಸಾಕ್ಷಿಯಾಗಿ ಹೇಳ್ತೀನಿ, ನೀನು ದೇವ್ರ ಮಗಳೇ. ಹೌದು, ಸ್ವಲ್ಪ ನೋವು ಅನುಭವಿಸಿದೆ, ಹೌದು ಕಷ್ಟ ಬಂತು,
ನಡುತ್ತೆ, ಎದ್ರುಕೊಂಡೆ, ಸ್ವಲ್ಪ ಮಾಡಬೇಕಾಗಿರೋ ಕಾರ್ಯನ ದೇವ್ರು ನಿನ್ನನ್ನು ಈ ಸ್ಥಾನದಲ್ಲಿಟ್ಟು ಮಾಡು ಅಂದಿದ್ದ ಕೆಲಸನ ನೀನು ಅಲ್ಲಿ ಹೋಗ್ತೀರಿ, ಇಲ್ಲಿ ನಿಂತ್ಕೊಂಡೆ, ತೊಂದರೆ ಇಲ್ಲ, ನೀನು ದೇವ್ರ ಮಗಳು, ನೀನು ದೇವ್ರ. ಆ ವಾಕ್ಯವನ್ನು ಇನ್ನೊಂದ್ಸತಿ ಓದಿ. ಪವಿತ್ರಾತ್ಮನೆ ನೋಡಿ, ನಾವು ದೇವರ ಮಕ್ಕಳೆಂಬುದೆನ್ನುವುದಕ್ಕೆ ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಯಾರು ನಮಗೆ ಸಾಕ್ಷಿ ಹೇಳ್ತಾರೆ? ಪವಿತ್ರಾತ್ಮರೇ. ನಾವು ಎಷ್ಟು ಜನ ಹೇಳ್ತೀರಾ, ನಾನು ವಿಶ್ವಾಸ ಕಮ್ಮಿ ಆಯಿತು, ನನಗೆ ನಂಬಿಕೆನೇ ಇರಲಿಲ್ಲ ಸಿಸ್ಟರ್, ಈ ಒಂದು ಪ್ರಾಬ್ಲಮ್ ಬಂದಾಗ ಏನು ಮಾಡೋದಂತ ಗೊತ್ತಿಲ್ಲ, ನನ್ನ ಅಪ್ಪನ ಕೇಳಿದೆ, ಅಮ್ಮನ ಕೇಳಿದೆ, ಅತ್ತೆನ ಕೇಳಿದೆ, ಮಾವನ ಕೇಳಿದೆ, ಫ್ರೆಂಡ್ಸ್ನ ಕೇಳಿದೆ. ಎಷ್ಟು ಜನ ಹೇಳ್ತೀರ ವಿಶ್ವಾಸ ಕಮ್ಮಿ ಆಯಿತು? ಎಷ್ಟು ಜನ ಹೇಳ್ತೀರಾ ನನಗೆ ಧೈರ್ಯ ಕಮ್ಮಿ ಆಯಿತು? ಇಲ್ಲ, ಬ್ರದರ್ಗೆ ಯಾವತ್ತೂ ಆಗಿಲ್ಲ, ಆತನೇ ಇದ್ದಾನೆ ದೃಢವಾಗಿ. ಅಲ್ಲಿ ಪವಿತ್ರಾತ್ಮರು ನಮಗೆ ಸಾಕ್ಷಿಯಾಗಿ ಹೇಳ್ತಾರೆ, ಹೆದರ್ಕೊಂಬೇಡ, ಧೈರ್ಯಗೊಂದ್ಬೇಡ, ನಾನಿದ್ದೀನಿ, ನೀನು ದೇವರ ಮಗ, ನೀನು ದೇವರ ಮಗಳು. ಸಾಕ್ಷಿ ಹೇಳ್ತಾನೆ ಇರ್ತಾರೆ, ನಮ್ಮ ಆತ್ಮದಲ್ಲಿ ಬಂದು ಹೇಳ್ತಾನೆ ಇರ್ತಾರೆ, ಎದುರುಬೇಡ, ಎದ್ದೇಳು. ಒಂದೊಂದ್ಸತಿ ಇದು ಮುಗ್ದೇ ಹೋಯ್ತು ಅಂತ ಹೇಳ್ತೀವಿ, ಬಿದ್ದೇ ಹೋದ್ವಿ ಅಂತ ಹೇಳ್ತೀವಿ, ಆ ಸ್ಥಳದಿಂದನೂ ನಮ್ಮನ್ನ ಎತ್ತಿ ನಮ್ಮನ್ನ ಮತ್ತೆ ದೃಢವಾಗಿ ನಿಲ್ಲಿಸ್ತಾರೆ. ಪ್ರತಿ ವಾರ ನೀವು ಸಭೆಗೆ ಬರ್ತೀರಾ, ಯಾಕೆ? ಅದು ನೀವು ಮಾಡಿರೋ ನಿರ್ಧಾರನ ಇಲ್ಲ, ಪವಿತ್ರಾತ್ಮರು ನಿಮ್ಗೆ ಹೇಳ್ತಾರೆ, ಹೋಗು, ನಡಿ, ಮಾಡು, ಆಗಿತ್ತೆ, ನಡಿ. ಆ ಥರ ಪವಿತ್ರಾತ್ಮರು ಉತ್ಸಾಹ ಪಡಿಸ್ತಾನೆ ಇರ್ತಾರೆ, ಸಾಕ್ಷಿನ ಹೇಳ್ತಾ ಇರ್ತಾರೆ, ನೀನು ದೇವ್ರ ಮಗ, ನೀನು ದೇವ್ರ ಮಗಳು, ನಿನ್ನಿಂದ ಸಾಧ್ಯ, ನಡಿ, ಓದು ವಾಕ್ಯನ, ಮಾಡು ಪ್ರಾರ್ಥನೆನ, ಜನಕ್ಕೆ ಹೋಗಿ ಸುವಾರ್ತೆಯನ್ನ ಸಾರು, ನಾನು ನಿನ್ನ ಬೆಂಬಲದಲ್ಲಿ ನಿಲ್ತೀನಿ, ನಾನು ನಿನ್ನ ಬೆನ್ನಿಂದ ನಿಲ್ತೀನಿ, ನಿನಗೆ ಸಾಕ್ಷಿಯಾಗಿ ನಾನು ನಿಲ್ತೀನಿ ಅಂತ ಪವಿತ್ರಾತ್ಮರು ಪ್ರತಿದಿನ ನಮ್ಮನ್ನು ಉತ್ಸಾಹ ಪಡಿಸ್ತಾನೆ ಇರ್ತಾರೆ, ನಡೆಸ್ತಾನೆ ಇರ್ತಾರೆ. ನಮ್ಮ ಕೈಲಿ ಆಗದೆ ಇರುವಾಗೆಲ್ಲ ಬಂದು ಹೇಳ್ತಾನೆ ಇರ್ತಾರೆ, ನೀನು ಮಗ, ನೀನು ಮಗಳು. ಯಾರು ಸಾಕ್ಷಿ? ನಮ್ಮ ಆತ್ಮದೊಂದಿಗೆ ಪವಿತ್ರಾತ್ಮರು, ತಂದೆಯ ಆತ್ಮನೇ ಬಂದು ಸಾಕ್ಷಿಯನ್ನ ಹೇಳ್ತಾ ಇರ್ತಾರೆ. ಸೊ ಯಾಕೆ ಅವ್ರು ಅದನ್ನು ಮಾಡ್ತಾರೆ? ಯಾಕೆ ಅವ್ರು ಅದನ್ನು ಮಾಡ್ತಾರೆ? ಆತನ ಮಕ್ಕಳಾಗಿದ್ದೀವಿ, ನಮ್ಮನ್ನ ಪ್ರೀತಿ ಮಾಡ್ತಾರೆ, ಖಂಡಿತ. ಆತನ ಮಗಳು ಆತರ ಅಧಿಕಾರದಲ್ಲಿ ನಡೆಯುವಾಗ ನಾವು ಸ್ಲೋ ಆಗಿ ಆತನ ತರ ಆಗ್ತಾ ಇರ್ತೀವಿ. ಆಮೆನ್. ಕ್ರಿಸ್ತನ ದೇವರ ಕಾಣದೇ ಇರುವ ದೇವರ ಪ್ರತಿಬಿಂಬವಾಗಿ ಯಾರು ಬಂದ್ರು ಭೂಲೋಕಕ್ಕೆ? ಯೇಸು ಕ್ರಿಸ್ತರು ಬಂದ್ರು. ಆತನ ನಂಬುವ ನಾವು, ಮಕ್ಕಳಾಗಿರುವ ನಾವು ಯಾರನ್ನ ಬಿಂಬಿಸ್ಬೇಕು? ಯೇಸು ಕ್ರಿಸ್ತುವನ್ನ. ಸೊ ನಾವು ಪ್ರತಿದಿನ, ಪ್ರತಿ ಕ್ಷಣ ನಾವೇನಾಗ್ತಾ ಇರ್ತೀವಿ? ಯೇಸು ಕ್ರಿಸ್ತನ ತರ ಬದಲಾಗ್ತಾ ಇರ್ತೀವಿ. ವಿಲ್ ಬಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಅದು ಹೆಂಗೆ ಅಂದ್ರೆ, ಒಂದು ಹುಳ, ಏನು ಹುಳ ಅದು? ಕಂಬಳಿ ಹುಳ ಚಿಟ್ಟೆಯಾಗಿ ಬದಲಾಗತ್ತೆ ತಾನೆ, ಗೊತ್ತಾ? ಬ್ರದರ್ ಯಾಕೋ ಡೌಟ್ ಹಾಕಿದ್ದಾರೆ. ಅದು ಕಂಬಳಿ ಹುಳ ಇರತ್ತೆ, ಅದು ಸ್ವಲ್ಪ ದಿನ ಆದ್ಮೇಲೆ ಒಂದು ಕುಕೂನ್ ಅಂತ ಕರೀತಾರೆ, ಅದ್ರೊಳಗಡೆ ಹೋಗಿ ಅದ್ರದ್ದು ಬಟ್ಟೆ ಎಲ್ಲ, ಅದು ಮೇಲ್ಗಡೆ ಇರೋ ಮುಳ್ಳಿನ ಸ್ಕಿನ್, ಚರ್ಮ ಏನಿದೆ ಅದು ಬಿದ್ದೋಗಿ ಅದು ಬಟರ್ಫ್ಲೈ ಥರ ಹೊರ ಬರುತ್ತೆ, ಚಿಟ್ಟೆ ಥರ ಆಗಿ ಬರುತ್ತೆ. ಸೊ ಆ ಥರ ನಾವು ಯಾವುದೇ ರೀತಿ ಇದ್ರೂ ಸಹ ಪವಿತ್ರಾತ್ಮರೊಳಗಡೆ ಇರುವಾಗ ಪವಿತ್ರಾತ್ಮರು ನಮ್ಮನ್ನು ಪ್ರತಿದಿನ ಬದಲಾಯಿಸಿ ಕ್ರಿಸ್ತೇಸುವಿನ ಥರ ನಮ್ಮನ್ನು ಮಾಡ್ತಾ ಇರ್ತಾರೆ. ಆತನ ಮಗಳಾಗಿ ನಡ್ಕೊಳ್ಳೋದಷ್ಟೇ ಅಲ್ಲ, ಅಧಿಕಾರ ಹೊಂದ್ಕೊಳ್ಳೋದಷ್ಟೇ ಅಲ್ಲ, ಆತನ ಥರ ನಮ್ಮನ್ನು ಮಾರ್ಪಾಡು ಮಾಡ್ತಾರೆ, ರೂಪಾಂತರವನ್ನ ಅವ್ರು ನಮ್ಮನ್ನ ಮಾಡ್ತಾರೆ. ಹಲ್ಲೆಲೂಯಾ. ಈಗ ಹೆಂಗೆ ಅಂದ್ರೆ, ಈ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲೊಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಇವಾಗ ತಹಸೀಲ್ದಾರ್ ಇರ್ತಾರೆ, ವಕೀಲರು ಇರ್ತಾರೆ, ಅನೇಕ ಜನರು ಇರ್ತಾರೆ. ನೀವು ಅವ್ರ ಹತ್ರ ಕೆಲಸ ಮಾಡುವಾಗ ಹೆಂಗ್ ಮಾತಾಡ್ತಾರೆ ನೋಡಿ, ಸರ್ ಇದೊಂಚೂರು ಸೈನ್ ಹಾಕೊಡಿ ಸರ್ ಅಂದ್ರೆ CM ಮಾತಾಡ್ದಂಗೆ ಮಾತಾಡ್ತಾರೆ, ಬಿಟ್ರೆ ಪ್ರಧಾನ ಮಂತ್ರಿ ತರನೂ ಮಾತಾಡ್ಬಿಡ್ತಾರೆ. ಇದೆಲ್ಲ ಆಗಲ್ಲ ರೀ, ಹೋಗಿ 11 ಗಂಟೆಗೆ ಬನ್ನಿ, 12 ಗಂಟೆಗೆ ಬನ್ನಿ, ಲಂಚ್ ಟೈಮು. ಅದು ಯಾಕೆ? ಅವ್ರಿರೋ ಜಾಗ ಅನ್ನೋದು ಏನು ಅಂತ ಅವ್ರಿಗೆ ಗೊತ್ತು, ಅವ್ರಿಗಿರೋ ಅಧಿಕಾರ ಏನು ಅಂತ ಗೊತ್ತು. ಗೌರ್ಮೆಂಟ್ ಆಫೀಸ್ ಅಂದ್ರೆ ಒಂದು ಗತ್ತು ಅಲ್ವಾ? ಮುಂಚೆ ಎಲ್ಲ ನಮ್ಮ ಅಮ್ಮ ಅಪ್ಪ, ಇವಾಗೆಲ್ಲ ಅಷ್ಟೆಲ್ಲ ಅನ್ಕೊಳ್ತೀನಿ, ನಮ್ಮ ಅಪ್ಪ ಅಮ್ಮ ಮದುವೆ ಆಗುವಾಗ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಇದೆ ಅಂದ್ರೆ ಸಾಕು, ಫಸ್ಟು ಹೆಣ್ಣನ್ನು ಕೊಟ್ಬಿಡ್ತಾ ಇದ್ರು. ಗಂಡಿಗೆ ಏನಾದ್ರೂ ಕೆಲಸ ಇದೆ ಅಂದ್ರೆ ಆ ಮುಗ್ದೆ ಹೋಯ್ತು, ವರದಕ್ಷಿಣೆ ಅಷ್ಟಿಷ್ಟು ಕೇಳಿ ತಗೊಂಡು ಮದುವೆ ಮಾಡ್ತಿದ್ರು. ಅಂದ್ರೆ ಆ ಸ್ಥಳಕ್ಕೆ ಅಧಿಕಾರ ಇದೆ ಅಲ್ವಾ? ಅದೇ ತರ ದೇವರ ರಾಜ್ಯದಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ಒಂದು ಕಿಂಗ್ಡಮ್ ಅಲ್ಲಿ, ಯಾವುದೋ ಒಂದು ಆಫೀಸ್ ಅಲ್ಲ, ಯಾವುದೋ ಒಂದು ಇಂಟರ್ನ್ಯಾಷನಲ್ ಕಂಪನಿಯಲ್ಲ ನಾವು ಕೆಲಸ ಮಾಡ್ತಿರೋದು, ದೇವರ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಿಡ್ಸ್ ಇನ್ಸ್ಕೊಡ್ರು.
ಸೊ ದೇವರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಾವ್ ಹೆಂಗಿರ್ಬೇಕು? ಒಂದು ಗತ್ತಲ್ಲಿರ್ಬೇಕು. ಹಂಗ್ ನಡೆದ್ರೆ ಹಂಗ್ ನಡಿಬೇಕು. ಪ್ರಾಬ್ಲಮ್ ಬಂತಾ? ಇವಾಗ ನಾವು ಲೂಕನ ಪುಸ್ತಕ 10:19 ವಾಕ್ಯದಲ್ಲಿ ಏನ್ ಬರ್ತಿದೆ ಅದೊಂದ್ಸತಿ ಓದ್ತೀರಾ? ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯವನ್ನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಪೂರ್ಣ ಮನಸ್ಸಿಂದ ನಂಬೋದಾದ್ರೆ ಹಲ್ಲೆಲೂಯಾ ಅಂತ ಹೇಳಿ. ಹಲ್ಲೆಲೂಯಾ. ಈ ವಾಕ್ಯ ನನ್ಗೆ, ನಾನು ಈ ವಾಕ್ಯವನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ. ಈ ವಾಕ್ಯ ನಂದು. ಪೂರ್ಣ ನಂಬಿಕೆಯಿಂದ ಈ ವಾಕ್ಯವನ್ನ ಸ್ವೀಕರಿಸ್ತೀನಿ. ಆಮೆನ್. ಹಾವು, ಚೇಳು, ಅನಾರೋಗ್ಯ ಏನೇ ಬಂತು ನನ್ನ ಕಾಲ್ ಕೆಳಗಡೆ. ಸಾಲ ಬಂತ ಎಲ್ಲಿ? ನಮ್ ಕಾಲ್ ಕೆಳಗಡೆ. ಅನಾರೋಗ್ಯ ಬಂತ, ರಿಪೋರ್ಟ್ಸ್ ಬಂತ ನಮ್ ಕಾಲ್ ಕೆಳಗಡೆನೆ. ಆ ತರ ನಾವು ಎದುರ್ದಿರ ಅಪ್ಪ ಅಂತ ಕರೀವಾಗನೆ ಅಧಿಕಾರನ ಚಲಾಯಿಸೋದು ನಾವು. ಆಮೆನ್. ಅದಕ್ಕೆ ಪವಿತ್ರಾತ್ಮರು ನಮ್ಮನ್ನ, ನಾವು ಹೇಳ್ದಂಗೆ ರೂಪಾಂತರ ಮಾಡುವಾಗ ಅವ್ರು ನಮ್ಮನ್ನ, ಪವಿತ್ರಾತ್ಮರು ನಮ್ಮ ಒಳಗಡೆ ರೂಪಾಂತರ ಮಾಡ್ತಾ ಇದ್ದಾರೆ, ಆ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಂತ ನಮಗ್ ಗೊತ್ತಾಗದೆ ಹೇಗೆ? ಈಗ ಒಬ್ರು ಇವಾಗ ನನ್ನನ್ನ ನೋಡಿದ್ರೆ ಅಥವಾ ನಿಮ್ಮನ್ನ ನೋಡಿದಾಗ ಒಬ್ರು ಬಂದು, ಓ ಪವಿತ್ರಾತ್ಮರು ಆ ಸಿಸ್ಟರ್ ಜೀವನದಲ್ಲಿ ಕಾರ್ಯ ಮಾಡ್ತಿದ್ದಾರೆ, ಆ ಬ್ರದರ್ ಜೀವನದಲ್ಲಿ ಕಾರ್ಯ ಮಾಡ್ತಿದ್ದಾರೆ, ಅವ್ರು ರೂಪಾಂತರಗೊಳ್ತಿದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಕ್ರಿಯೆಗಳಿಂದ ಮತ್ತೆ ಗುಣಗಳಿಂದ. ಆ ಕ್ರಿಯೆ ಮತ್ತೆ ಗುಣ ಹೆಂಗ್ ಗೊತ್ತಾಗುತ್ತೆ? ಪವಿತ್ರಾತ್ಮರ ಫಲಗಳಿಂದ. ಆಮೆನ್. ಪವಿತ್ರಾತ್ಮರ ಫಲದಿಂದ ನಾವು ಮಾಡೋ ಕಾರ್ಯಗಳಲ್ಲೂ ನಮ್ಮ ಗುಣದಲ್ಲೂ ಇವರು ಬದಲಾಗ್ತಿದ್ದಾರೆ, ರೂಪಾಂತರಗೊಳ್ತಿದ್ದಾರೆ. ಪ್ರತಿದಿನ ದೇವರ ಮಗಳಾಗಿ ಬದಲಾವಣೆ ಹೊಂದಿದ್ದಾರೆ ಅನ್ನೋದಕ್ಕೆ ವಿಟ್ನೆಸ್ ಯಾರು ಮಾಡ್ತಿದ್ದಾರೆ ಇವಾಗ? ಪವಿತ್ರಾತ್ಮರು. ಅವ್ರು ಕೊಡುವಂತ ಪವಿತ್ರಾತ್ಮರ ಫಲಗಳು ನಮ್ಮ ಜೀವನದಲ್ಲಿ ಒಂದು ರೂಪಾಂತರವನ್ನ ತರುತ್ತೆ. ಆಮೆನ್. ಅದು ಹೆಂಗೆ? ನಾವು ಹೇಳಿದ್ವಿ, ದೋಸ್ ಹೂ ಆರ್ ಲೆಡ್, ಯಾರ್ಯಾರೆಲ್ಲ ಪವಿತ್ರಾತ್ಮರಿಂದ ನಡೆಸಲ್ಪಡ್ತಾರೋ ಅವ್ರು ಏನಾಗಿರ್ತಾರೆ? ಆತನ ಮಗಳು ಆಗಿದ್ದಾರೆ. ಸೊ ನಾವು ಪವಿತ್ರಾತ್ಮರಿಂದ ನಡೆಸಲ್ಪಡೋರಾದ್ರೆ ನಾವೇನ್ ಮಾಡ್ತೀವಿ? ಆತನ ಫಲಗಳಿಂದ ತುಂಬಿಸಲ್ಪಡ್ತೀವಿ. ಸೊ ನಾವು ನೋಡೋಣ, ಗಲಾತ್ಯರದವರಿಗೆ ಬರೆದ ಪುಸ್ತಕ 5:22 ವಾಕ್ಯವನ್ನ ನೋಡೋಣ. ಗಲಾತ್ಯರದವರಿಗೆ ಬರೆದ ಪುಸ್ತಕ 5:22. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಸಾಕು. ಆಮೆನ್. ಯಾವ ಧರ್ಮಶಾಸ್ತ್ರವೂ ಇದಕ್ಕೆ ಸಮನಾಗೇ ಇಲ್ಲ. ಈ 9 ಕಾರ್ಯನ ನೀವು ಮಾಡ್ಬಿಟ್ರೆ, ನನ್ನ ಜೊತೆ ಹೇಳಿ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಪರೋಪಕಾರ, ನಂಬಿಕೆ, ಸಾಧುತ್ವ ಮತ್ತು ಕ್ಷಮೆದಮೆ. ಇದನ್ನ ನಾವು ಮಾಡಿದ್ರೆ ಯಾವ ಧರ್ಮಶಾಸ್ತ್ರನೂ ನಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರದಲ್ಲಿ 613 ಶಾಸ್ತ್ರಗಳಿದೆ, ನಿಯಮಗಳಿದೆ, ತತ್ವಗಳಿದೆ. ನಾವು ಅದನ್ನ ಪಾಲಿಸ್ಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಿದ್ರೆ ಅದಕ್ಕೆ ಸರಿ ಸಮಾನವಾದದ್ದು, ಅದಕ್ಕಿಂತ ಹೆಚ್ಚಾದಂಥದ್ದು ಏನಂದ್ರೆ ಪವಿತ್ರಾತ್ಮರ ಫಲಗಳು. ಈ 9 ಕಾರ್ಯ, ಈ 9 ಕಾರ್ಯಗಳು, ಈ 9 ಫಲ ನಮ್ಮ ಜೀವನದಲ್ಲಿ ಇರೋದಾದ್ರೆ ನಾವು ದೇವರೊಂದಿಗೆ ಹೆಂಗ್ ನಡ್ಕೊಳ್ತೀವಿ, ಬೇರೆಯವರೊಂದಿಗೆ ಹೆಂಗ್ ನಡ್ಕೊಳ್ತೀವಿ, ನಮ್ಮನ್ನ ನಾವು ಯಾವ ರೀತಿ ನಡೆಸ್ಕೊಳ್ತೀವಿ ಅನ್ನೋದನ್ನ ನಿರ್ಧಾರ ಮಾಡಲ್ಪಡುತ್ತೆ. ಆಮೇಲೆ ಈ 9 ಫಲಗಳಿಂದ ಓಕೆನಾ ನಾವು ನೋಡೋದಾದ್ರೆ, ನಾನೇನು ಹೇಳಿದೆ, ಮೊದಲನೇದು ದೇವರೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ಬೇರೆಯವರೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ನಮ್ಮೊಂದಿಗೆ ನಮ್ಮ ಸಂಬಂಧ ಹೇಗಿದೆ. ನೀವು ಕೇಳ್ಬೋದು, ನಮ್ಮೊಂದಿಗೆ ನಾವು ಸಂಬಂಧ ಇಟ್ಕೊಬೋದಾ ಅಂತ. ಹೌದಾ ಇಲ್ವಾ?
ಮ್ಯಾನ್, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ದೇವರೊಂದಿಗೆ ಒಂದು ಸಂಬಂಧ ಇದೆ ಅಂತ ಅನ್ಕೊಳ್ಳಿ. ಆಬ್ವಿಯಸ್ಲಿ ಇದೆ, ಯಾಕಂದ್ರೆ ನೀವು ಮಗಳಾಗಿದ್ದೀರಲ್ವಾ, ಅಧಿಕಾರದಲ್ಲಿ ಹೋಗ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಕೇಳ್ತೀರಾ, ಎಲ್ಲ ಮಾಡ್ಕೊಂಡು ಬರ್ತೀರಾ. ಆದರೆ ಅದು ಹೆಂಗೆ ಮಾಡ್ತೀರಾ? ಅವರೊಂದಿಗೆ ಸಮಯವನ್ನು ಕಲಿಯೋದ್ರೊಂದಿಗೆ. ನಾನು ಆಗಲೇ ಹೇಳಿದಾಗೆ ನನ್ನ ಮಗ ಅಥವಾ ಮಗಳು ಬರ್ತಾರೆ, ಅವ್ರು ಹೆಚ್ಚಾಗಿ ನನ್ನ ಸಮಯವನ್ನು ಕಳೀತಾ ಇದ್ರೆ, ಈಗ ನಾನು ಒಂದು ಸ್ವಲ್ಪ ದಿನ, ಈಗ ನನ್ನ ಮಗಳಿಗೊಂದು ಹೆಚ್ಚು ಕಮ್ಮಿ 5 ವರ್ಷ ಆಗ್ತಿದೆ. ಈಗ ಅವಳು ಒಬ್ಬಳೇ ಎಲ್ಲಾದರೂ ಏನೋ ಮಾಡ್ತಾ ಇರ್ತಾಳೆ. ಸಡನ್ನಾಗಿ ನನಗೆ ಅನಿಸುತ್ತೆ, ಅವಳು ಮಾತಾಡುವಾಗ ಅವಳು ನಂತರನೇ ಮಾತಾಡ್ತಿರ್ತಾಳೆ, ಅವಳ ಆ್ಯಕ್ಷನ್ಸ್ ಎಲ್ಲ ಹಿಂಗೆ ಅಂತ ಮಾಡುವಾಗ ಅವಳು ನಂತರನೇ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೇನೋ ಮಾಡ್ತಿರ್ತಾಳೆ, ಅದು ನೋಡುವಾಗ ಪಾಸ್ಟರ್ ಮಾತಾಡೋ ಥರನೇ ಮಾತಾಡ್ತಿರ್ತಾಳೆ ಅವಳು. ಹಾಗನ್ಸುತ್ತೆ ಅವಳು ನಮ್ಮ ಥರ ಬದಲಾಗ್ತಿದ್ದಾಳೆ. ಹೆಚ್ಚೆಚ್ಚು ಸಮಯವನ್ನು ಅವಳು ನಮ್ಮೊಂದಿಗೆ ಕಲಿಯೋದ್ರ ಮೂಲಕ ಅವಳು ನಮ್ಮ ಥರನೇ ರೂಪಾಂತರ ಕೊಳ್ತಿದ್ದಾಳೆ. ನಿಜ, ಅವಳಿಗೆ ಸ್ವಂತ ಬುದ್ಧಿ ಇದೆ, ಸ್ವ ಇಚ್ಛೆ ಇದೆ, ಅವಳದೇ ಆದಂಥ ರೀತಿ ನೀತಿಗಳಿದೆ. ಅದೆಲ್ಲ ಇದ್ರೂ ಸಹ ಅವಳಿಗೆ ಅರಿವಿಲ್ದಿರ ಅವಳು ನಮ್ಮ ಥರ ಆಡೋಕ್ಕೆ ಶುರು ಮಾಡ್ತಾಳೆ. ಏನಾದರೂ ತೊಂದರೆ ಬಂದಾಗ ನಂತರ ಮಾತಾಡೋದು, ಪಾಸ್ಟರ್ ಥರ ಮಾತಾಡೋದು, ಅವ್ರ ತಮ್ಮನ್ನು ಟ್ರೀಟ್ ಮಾಡುವಾಗ ನಾವು ಹೆಂಗೆ ಅವನ್ನ ಗಮನಿಸ್ತೀವೋ ಆ ಥರ ಅವಳು ಗಮನಿಸ್ತಾ ಇರ್ತಾಳೆ. ಓಕೆನಾ? ಅದೇ ಥರ ನಾವು ಅಷ್ಟೇ ತಂದೆಯಾದ ದೇವರೊಂದಿಗೆ ನಾವು ಇರುವಾಗ, ಯೇಸು ಕ್ರಿಸ್ತನೊಂದಿಗೆ ನಾವು ಸಮಯವನ್ನು ಕಲಿಯುವಾಗ, ಪವಿತ್ರಾತ್ಮರಿಂದ ನಡೆಸಲ್ಪಟ್ಟಾಗ ನಾವು ಸಹ ಅವ್ರ ಥರನೇ ರೂಪಾಂತರವನ್ನು ಪಡ್ಕೊಳ್ತಾ ಇರ್ತೀವಿ, ರೂಪಾಂತರಗೊಳ್ತಾ ಇರ್ತೀವಿ. ಓಕೆನಾ? ಸೊ ಅದಕ್ಕೆ 3 ವಿಷಯ. ನಾವು ದೇವರೊಂದಿಗೆ ಒಂದು ಒಳ್ಳೆ ಸಂಬಂಧದಲ್ಲಿದ್ದೀವಿ ಅನ್ನೋದಾದರೆ ಸೆಲ್ಫ್ಲೆಸ್ ಲವ್, ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದೆ ಇರುವಂಥ ಪ್ರೀತಿ. ಪವಿತ್ರಾತ್ಮರ ಫಲಗಳಲ್ಲಿ ಮೊದಲನೇ ಫಲ ಏನು? ಪ್ರೀತಿ. ಯೇಸು ಸ್ವಾಮಿಯೊಂದಿಗೆ ನಾವು ದಿನನಿತ್ಯ ಸಮಯವನ್ನು ಕಳೆದು ಅವ್ರ ವಾಕ್ಯದ ಪ್ರಕಾರ ನಡ್ಕೊಂಡು ನಾವು ಅವ್ರನ್ನ ನಿನ್ನ ಚಿತ್ತ ನಡೀಲಿ, ಇವತ್ತೇನು ಮಾಡಬೇಕು, ಇವತ್ತು ನಾನು ಏನು ಮಾಡಲಿ ಅಂತ ಅನ್ನುವಾಗ ನಮಗೆ ಗೊತ್ತಿಲ್ದಿರ ಅವ್ರು ನಮ್ಮನ್ನು ಸ್ವಾರ್ಥನೇ ಇಲ್ದಿರ, ಯಾವುದೇ ಕಂಡೀಷನ್ಸೇ ಇಲ್ದಿರ ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ನಮ್ಮ ಹೃದಯವನ್ನು ಕವಿತಾ ಬರುತ್ತೆ. ಆ ಹೃದಯದಿಂದ, ಆ ಪ್ರೀತಿಯಿಂದ ನಾವು ಬೇರೊಬ್ಬರಿಗೂ ಆ ಪ್ರೀತಿಯನ್ನು ಮಾಡೋದಕ್ಕೆ ಸಾಧ್ಯ. ನಾನು ಬೆಳೀತಾ ಬರುವಾಗೆಲ್ಲ ನನಗೆ ಒಂದು 5 ಜನ ಚಿಕ್ಕಪ್ಪಂದಿರ್ತಾರೆ, ಅಪ್ಪ ಇದ್ದಾರೆ, 3 ಜನ ಅತ್ತೆಯರು. ನಾನು ಇವಾಗ ಒಂದು ವಸ್ತುನ ತೊಗೊಬೇಕಂದ್ರೆ ಇಷ್ಟೂ ಜನದ ಪರ್ಮಿಷನ್ ಕೇಳಬೇಕು. ಯಾಕೆ ತೊಗೊತೀನಿ, ಎಷ್ಟು ದುಡ್ಡಾಗುತ್ತೆ, ಅದರಿಂದ ಏನು ಉಪಯೋಗ, ಅದು ಎಷ್ಟು ದಿನ ನಾನು ಇಟ್ಕೊಳ್ತೀನಿ, ಇದೆಲ್ಲ ಒಂದು 5 ವರ್ಷದಿಂದ ಒಂದು 24 ವರ್ಷದವರೆಗೂ ನಾನು ಇಷ್ಟು ಉತ್ತರನ ಕೊಟ್ಟುನೇ ಬಂದೆ. ಮದುವೆ ಆದಮೇಲೆ ಒಂದಿನ ಒಂದು ವಸ್ತುನ ತೊಗೊಬೇಕಿತ್ತು. ನಾನು ಪಾಸ್ಟರ್ ಹತ್ರ ಹೋಗ್ಬಿಟ್ಟು ಇದು ನಾನು ತೊಗೊಬೇಕಂತ ಇಷ್ಟ ಆಗ್ತಿದೆ, ತೊಗೊಳ್ಳ. ಅವರು ತಗೋ ಅಂದ್ಬಿಟ್ರು. ನನಗೆ ಒಂದೇ ಶಾಕ್ ಆಯಿತು. ಎಷ್ಟಂತ ಕೇಳಲಿಲ್ಲ, ಯಾಕೆ ಬೇಕು ಅಂತ ಕೇಳಲಿಲ್ಲ, ಇದ್ರಿಂದ ಇಟ್ಕೊಂಡು ಏನು ಮಾಡ್ತೀಯ ಅಂತ ಕೇಳಲಿಲ್ಲ, ಏನೂ ಪ್ರಶ್ನೆ ಇಲ್ದಿರ, ಒಂದು ಕಂಡೀಷನ್ ಇಲ್ದಿರ, ಸ್ವಾರ್ಥ ಇಲ್ದಿರ ಅವ್ರು ತಗೋ ಅಂತ ಅಂದ್ಬಿಟ್ರು. ಸರಿ, ಹೋಗಿ ತಗೊಂಡೆ. ಸೊ ಇದೇನೋ ಒಂದು ವಸ್ತು ಕೊಡಿಸಿದ್ರು, ಮತ್ತು ಇನ್ನೊಂದೇನೋ ಕೇಳಿದ್ರೆ ಮಾಡ್ತಾರ. ನಾನು ಮತ್ತೆ ಹೋಗಿ ಕೇಳ್ತಿದ್ದೆ. ಇದೆಲ್ಲ ಮದುವೆಗೆ ಒಂದು 3-4 ತಿಂಗಳಲ್ಲಿ ನಾನು ಮತ್ತೆ ಹೋಗಿ ಅದು ಬೇಕು, ಇದು ಬೇಕು, ಮನೆಗೆ ಬೇಕು, ನನಗೆ ಬೇಕು ಅಂತ ಕೇಳುವಾಗೆಲ್ಲ ಅವ್ರು ತಗೋ ಮಾಡು ಅಂತಲೇ ಹೇಳ್ತಿದ್ರೆ ಹೊರತು ಎಲ್ಲೂ ಒಂದು ಕಂಡೀಷನ್ನು ಇದು ಹಾಕಿಲ್ಲ. ಅವಾಗ ನನಗನ್ನಿಸ್ತು, ಪ್ರೀತಿ ಅಂದರೆ ಇದೇ ಇರ್ಬೋದು. ಯೇಸು ಸ್ವಾಮಿ ಹೇಳ್ತಾರಲ್ಲ, ಒಂದು ನಿಷ್ಕಲ್ಮಶವಾಗಿರುವಂಥ ಪ್ರೀತಿ ಯೇಸು ಕ್ರಿಸ್ತ ಮಾತ್ರನೇ ಮಾಡೋದಕ್ಕೆ ಸಾಧ್ಯ. ಕಂಡೀಷನ್ ಇಲ್ದಿರ, ಯಾವುದೇ ಒಂದು ತಡೆ ಇಲ್ದಿರ, ಒಂದು ಸ್ವಾರ್ಥ ಇಲ್ದಿರ ಒಂದು ಪ್ರೀತಿಯನ್ನು ಮಾಡಬೇಕಂದ್ರೆ ಅದು ನನಗೆ ನಿಜವಾಗ್ಲೂ 3 ಹಂತದಲ್ಲಿ ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರ ಬಗ್ಗೆ ನನಗೆ ಗೊತ್ತಾಯಿತು. ಮೊದಲನೇ ಹಂತದಲ್ಲಿ ಮದುವೆಗೆ ಮುಂಚೆ ಯೇಸು ಸ್ವಾಮಿ ಯಾರು ಅನ್ನೋದು ನನಗೆ ಗೊತ್ತಿದ್ರು, ಆ ಪ್ರೀತಿ ಹೆಂಗಿರುತ್ತೆ ಅಂತ ಗೊತ್ತಾಗಿತ್ತು ಮದುವೆ ಆದಮೇಲೆ. ಅವ್ರು ನನ್ನನ್ನು ಪ್ರೀತಿ ಮಾಡುವಾಗ ನಾನು ಅಂದ್ಕೊಳ್ತೀನಿ, ಒಬ್ಬ ಮನುಷ್ಯ ಆಗಿರೋ ಇವರೇ ಈ ಥರ ಪ್ರೀತಿ ಮಾಡುವಾಗ ಸ್ವಾರ್ಥನೇ ಇಲ್ದಿರೋ ಯೇಸು ಸ್ವಾಮಿ ಯಾವ ರೀತಿ ಪ್ರೀತಿ ಮಾಡ್ಬೋದು? ಮ್ಯಾನ್, ಅವ್ರ ಆ ಥರ ಪ್ರೀತಿ ಮಾಡುವಾಗ ನನಗೆ ಆ ಪ್ರೀತಿ ಹೆಚ್ಚಾಗ್ತಾ ಬಂತು. ಆ ಥರ ಪ್ರೀತಿ ಹೆಚ್ಚಾಗ್ತಾ ಬಂದಾಗ ನಾನು ಬೇರೆಯವ್ರನ್ನ ಆ ಪ್ರೀತಿಯಿಂದ ನೋಡೋಕೆ ಸಾಧ್ಯ ಆಯಿತು. ಇದು ನನ್ನ ಹತ್ರ ಯಾರಾದರೂ ಬಂದುಬಿಟ್ಟು ಪ್ರೀತಿ ಮಾಡುವ ಏನಾದರೂ ಕೇಳಿದ್ರು ಅಂದರೆ ನಾನು ಅದನ್ನು ಸ್ವಾರ್ಥ ಇಲ್ದಿರ ಕೊಡೋದಕ್ಕೆ ಸಾಧ್ಯ ಆಯಿತು. ನನಗೆ ಬೇಕಪ್ಪ, ಇದು ನನಗೆ ಬೇಕು ಅಂತ ಹಿಡ್ದಿಟ್ಕೊಳ್ದಿರ ಕೊಡಬೇಕು, ಇವ್ರಿಗೆ ಸಹಾಯ ಮಾಡಬೇಕು, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನೋ ಆ ಪ್ರೀತಿ ನನ್ನ ಒಳಗಡೆ ಬಂತು. ಅರ್ಥ ಆಯ್ತಾ? ಸೊ ಆ ಥರ ನಾವು ಹೆಚ್ಚು ಸಮಯ ದೇವರಲ್ಲಿ ಕಲಿಯುವಾಗ, ಅವರೊಂದಿಗೆ ನಾವು ನಡೆಯುವಾಗ, ಪವಿತ್ರಾತ್ಮರಿಂದ ನಡೆಸಲ್ಪಟ್ಟಾಗ ಆತನ
ಪ್ರೀತಿ ನಮ್ಮ ಹೃದಯವನ್ನ ಕವಿದುಕೊಳ್ಳುತ್ತೆ. ನಾವು ಬೇರೆಯವ್ರಿಗೆ ಆ ಹೃದಯವನ್ನ, ಆ ಪ್ರೀತಿಯನ್ನ ಕೊಡೋದಿಕ್ಕೆ ಸಾಧ್ಯ. ಕಷ್ಟದಲ್ಲಿ ಒಬ್ರಿದ್ದಾರೆ ಅನ್ನೋದಾದ್ರೆ ನಾವು ಹೋಗ್ಬಿಟ್ಟು ನಿಮ್ಮನ್ನ ನಾನು ಪ್ರೀತಿ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳೋದು ಬಾಯಿ ಮಾತೆ ಹೇಳಿ ಬರೋದಕ್ಕಿಂತ, ಇಲ್ಲ ಬನ್ನಿ ನಾನು ನಿಮ್ಗೋಸ್ಕರ ನಿಂತ್ಕೊಳ್ತೀನಿ, ನಿಮ್ಮ ಪ್ರಾಬ್ಲಮಲ್ಲಿ ನಾನು ಇರ್ತೀನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅನೇಕ ಜನರಿದ್ದಾರೆ. ನೆನ್ನೆ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಮಾತಾಡೋ ಜನರು ಕಮ್ಮಿ. ಮೊನ್ನೆ ಒಬ್ರು ಲೇಡಿ ಬಂದರು ನಮ್ಮ ಮನೆ ಹತ್ರ, ಬಂದ್ಬಿಟ್ಟು ಅಂತಂದ್ರು, ನಾನು ಏನಾಯ್ತು, ನಾನು ಅವ್ರನ್ನ ನೋಡಿ ಏನು ಅವ್ರಿಗೆ ಮಾತು ಬರಲ್ವಾ ಏನು ಅಂತ ಅನ್ಕೊಂಡೆ. ಅವ್ರು ಬಂದ್ಬಿಟ್ಟು ಅಂತಿದ್ದಾರೆ, ನಾನು ಏನಾಯ್ತಮ್ಮ ಏನಾಯ್ತು ಏನು ಬೇಕು ಅಂದರೆ, ನೀವು ಕನ್ನಡದವ್ರಾ ಅಂತಂದರು. ಹೌದು ಕನ್ನಡದವರು. ಇಲ್ಲ ನೀರು ಬಂದಿಲ್ಲ 3 ದಿನದಿಂದ, ಮೋಟ್ರ್ ಕೀ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು. ಆಗ ಮನಸ್ಸೊಂಥರ ನೋವಾಗೋಯ್ತು. ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ಇಲ್ಲಿರೋ ಕನ್ನಡ ಜನರಿಗೆ ಕನ್ನಡ ಮಾತಾಡೋಕೆ ಯಾರು ಇಲ್ವೇ ಅನ್ನೋ ಅಷ್ಟು ನೋವಾಗೋಯ್ತು. ತುಂಬ ಬೇರೆ ಭಾಷೆ ಜನ ಇರೋದ್ರಿಂದ ಕನ್ನಡ ಮಾತಾಡೋರು ಕಮ್ಮಿ. ಆ ಥರ ನೀವೆಲ್ಲರೂ ಒಂದೊಂದು ನಿಮ್ಮ ಜಾಗದಲ್ಲಿ, ನೀವಿರೋ ಜಾಗದಲ್ಲಿ ಕೊರತೆಗಳಿರುತ್ತೆ, ನೀವಿರುವಂಥ ಸ್ಥಳದಲ್ಲಿ ಕೊರತೆಗಳಿರುತ್ತೆ. ದೇವರ ಪ್ರೀತಿಯಿಂದ ನೀವು ತುಂಬಿಸಲ್ಪಟ್ಟಾಗ, ನೀವು ಅವರೊಂದಿಗೆ ಅವ್ರ ಹತ್ರ ಹೋದಾಗ, ನೀವು ಆ ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೋದು, ಪ್ರೀತಿಯಿಂದ ಅವ್ರನ್ನ ನಿಮ್ಮ ಹತ್ರ ಸೆಳ್ಕೊಬೋದು. ಯೇಸು ಸ್ವಾಮಿಗೂ ಅಷ್ಟೇ ಆ ಪ್ರೀತಿಯನ್ನು ಕೊಡೋಕ್ಕೆ ಸಾಧ್ಯ. ನೀವು ಅವ್ರನ್ನ ಯೇಸು ಸ್ವಾಮಿನ ನೋಡಿ ಅಂತ ಹೇಳೋದಕ್ಕೆ ಸಾಧ್ಯ. ಪವಿತ್ರಾತ್ಮರ ಆ ಫಲ ನಿಮ್ಮ ಒಳಗಡೆ ತುಂಬಿ ಅರಿವಾಗ ನೀವು ಆ ಫಲದಲ್ಲಿ ಕಾರ್ಯ ಮಾಡೋಕ್ಕೆ ಹೋಗ್ತೀರ. ಪ್ರೀತಿನ ಯಾರೂ ಬೇಡ ಅಂತ ಹೇಳಲ್ಲ. ಯಾರಾದರೂ ಇದ್ದೀರಾ, ಪ್ರೀತಿ ಮಾಡ್ತೀವಮ್ಮ, ನಿನ್ನ ನೋಡ್ಕೊಳ್ತೀವಿ ಅಂತಂದರೆ ಯಾರಾದರೂ ಬೇಡ ಅಂತೀರ? ಯಾರು ಬೇಡ. ಎಂಥ ಶ್ರೀಮಂತರಾದ್ರೂ, ಎಂಥ ಅಂಬಾನಿ ಆದರೂ, ಯಾರೇ ಆದ್ರೂ ಬೇಡ ಅಂತ ಹೇಳೋದಿಲ್ಲ. ಎಂಥ ಮನುಷ್ಯನಿಗೂ ಗಂಡಸರು ಹಿಂಗೆ ಗಂಭೀರವಾಗಿರ್ತಾರೆ. ಏನು ಹೇಳ್ತಾರೆ ಬ್ರದರ್, ಅದಕ್ಕೆ ಫೈಲ್ವಾನ್ಗಳ ಥರ ಇರ್ತಾರೆ. ಅವ್ರಿಗೂ ಸಹ ಪ್ರೀತಿ ಅವಶ್ಯಕತೆ ಇದೆ. ಮ್ಯಾನ್ ಅದು ಕೊಡೋದಕ್ಕೆ ಸಾಧ್ಯ ದೇವ್ರಿಗೆ ಮಾತ್ರನೇ. ಅವರು ನಮ್ಮನ್ನು ಆ ಫಲದಿಂದ ತುಂಬಿಸಿದಾಗ, ನಾವು ಆ ಫಲದಲ್ಲಿ ಹೋಗಿ ಕಾರ್ಯ ಮಾಡುವಾಗ ಅವರು ನಮ್ಮ ಬೆನ್ನಿಂದ ನಿಲ್ತಾರೆ. ಪವಿತ್ರಾತ್ಮರು ನಮಗೆ ಸಾಕ್ಷಿಯಾಗಿ ಬರ್ತಾರೆ. ಮ್ಯಾನ್ ಅದೇ ಥರ ಸಂತೋಷ. ಪವಿತ್ರಾತ್ಮರು ರೋಮಾಪುರದವರು 5:5 ಬರೆದಿರೋ ಥರ ಪವಿತ್ರಾತ್ಮರು ಬಂದು ನಮ್ಮ ಹೃದಯದಲ್ಲಿ ಸಂತೋಷವನ್ನ ತುಂಬ್ತಾರೆ ಅಂತ. ಪವಿತ್ರಾತ್ಮರು ಸಂತೋಷ ಕೊಟ್ಟಾಗ ಅದಕ್ಕೆ ಏಂತಕ್ಕೆ ನಗ್ತೇವೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಮೊದಲನೇ ಮಗಳು ಮೆನೋರ ಡೆಲಿವರಿ ಮಾಡಿದ್ದೀನಿ. ನಮ್ಮ ಮನೇಲಿ ಒಬ್ರು ಸಹೋದರಿ ಬಂದಿದ್ರು, ವಂಡರ್ಫುಲ್ ಸಹೋದರಿ, ಪ್ರವಾದಿ, ಮಿಷನರಿ, ಅನೇಕ ಜಾಗಗಳಲ್ಲಿ ದೇಶಗಳಿಗೆ ಹೋಗಿ ಸೇವೆಯನ್ನು ಮಾಡ್ತಾರೆ. ಅವ್ರು ಬಂದು ನಮ್ಮ ಮಗು ಹುಟ್ಟಿದೆ, ನಮಗೆ ಸಹಾಯ ಮಾಡಬೇಕಂತ ನಮ್ಮೊಂದಿಗೆ 1 ತಿಂಗಳು ನಮ್ಮ ಮನೆಯಲ್ಲಿದ್ದರು. ಇರುವಂಥ ಸಮಯದಲ್ಲಿ ರಾತ್ರಿ ಆದಾಗ ಇವರಿಬ್ಬರು ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡುವಾಗ ಅವರೊಬ್ಬರು ಮಾತ್ರ ಎತ್ತೋಗ್ಬಿಟ್ಟು ನಗ್ತಾ ಇರ್ತಾರೆ. ಪಾತ್ರೆ ತೊಳಿತಾ ನಗ್ತಾರೆ, ಕಸ ಗುಡಿಸ್ತಾ ನಗ್ತಾರೆ. ಅವ್ರು ಈಚೆ ಬಂದ್ರೆ ನಮಗೆಲ್ಲ ನಗು ಬರುತ್ತೆ. ವಿಚಿತ್ರವಾಗಿ ನಗ್ತೀವಿ. ಏಂತಕ್ಕೆ ನಗ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅದು ಏಂತಕ್ಕೆ ನಗ್ತಿದ್ವಿ ಅಂದರೆ ಪವಿತ್ರಾತ್ಮರು ತುಂಬೋ ಆ ಸಂತೋಷ ನಮ್ಮೊಳಗಡೆ ಉಕ್ಕಿ ಹರಿತಾ ಇತ್ತು. ಮ್ಯಾನ್ ಆ ಸಂತೋಷ ಬಂತಂದ್ರೆ ನಾವು ಏನು ನಿದ್ದೆ ಮಾಡ್ತಿರ್ಲಿಲ್ಲ. ದಿನಕ್ಕೊಂದು 3 ರಿಂದ 4 ಅವರ್ ದೊಡ್ಡ ವಿಷಯ ನಮಗೆ. ಮಗು ರಾತ್ರಿ ಮಲಗ್ತಾ ಇರಲಿಲ್ಲ, ಬೆಳಗ್ಗೆ ಕೆಲಸ ಇದೆಲ್ಲ ಇದ್ರೂ ಸಹ ಒಂದು 3-4 ಗಂಟೆ ಮಲಗ್ತಿದ್ವಿ. ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಬರುತ್ತೆ ಅಂತ ಅನ್ಸಿದ್ರು. ಆ ರಾತ್ರಿ ಟೈಮಲ್ಲಿ ಇವರೆಲ್ಲ ಪ್ರಾರ್ಥನೆ ಮಾಡೋಕೆ ಕೂತ್ಕೊಂಡಾಗ ಪವಿತ್ರಾತ್ಮರು ಬರ್ತಾರೆ. ಅವರಷ್ಟು ಸಂತೋಷನ ಜೀವನದಲ್ಲಿ ತುಂಬ್ತಾರೆ. ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಎದ್ದೇಳ್ತಾ ಇದ್ವಿ. ಆ ಸಮಯದಲ್ಲಿ ನಾವು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ, ಸಂತೋಷದಿಂದ ತುಂಬಲ್ಪಟ್ಟಾಗ ಒಂದು ಚಿಹ್ನೆ, ಒಂದು ಅದ್ಭುತವಾಗಿ ದೇವರೊಂದು ಕಾರ್ಯ ಮಾಡಿದ್ರು. ನಾನು ಈ ಮಗುನ ಮಲಗಿಸಿ ತಿರುಗ್ತೀನಿ, ನನ್ನ ಎಡಗಡೆ ಕಾಲ ಮೇಲೆ ಗೋಲ್ಡ್ ಡಸ್ಟ್, ಚಿನ್ನದ ಡಸ್ಟ್ ಬಿದ್ದಿತ್ತು. ನಮ್ಮ ಹತ್ರ ಇನ್ನೂ ಆ ಫೋಟೋ ವಿಡಿಯೋಸ್ ಇದೆ. ನೀವು ಎಷ್ಟು ಚೆನ್ನಾಗಿ ಗೊತ್ತಿಲ್ಲ. ದೇವರು ಒಂದು ವಿಸಿಟ್ ಮಾಡಿದಾಗ, ದೇವರು ಅಲ್ಲಿ ನಡೆದಾಗ ಒಂದು ಚಿಹ್ನೆನ ಬಿಡ್ತಾರೆ ನಮಗೆ ಬಂದಿದ್ದೆ ಅಂತ ಹೇಳೋದಕ್ಕಂತ. ಸೊ ಆ ಥರ ಒಂದು ಚಿಹ್ನೆ ಆಗಿ ಗೋಲ್ಡ್ ಡಸ್ಟನ್ನ ಕೊಟ್ಟರು. ಅಂದರೆ ಸಂತೋಷ. ಯಾರಾದರೂ ದೇವರ ಪ್ರಸನ್ನತೆಯಲ್ಲಿ ಹಾಡಿ ಕುಣಿದು ಸಂತೋಷವಾಗಿರುವಾಗ, ಅವ್ರು ಸಾಧ್ಯ ಆದರೆ ನೀವು ಅವ್ರ ಜೊತೆಲಿ ಹಾಡಿ, ಸಾಧ್ಯ ಆದರೆ ನೀವು ಅವ್ರ ಜೊತೆಲಿ ಕುಣೀರಿ, ನೀವು ಸಂತೋಷವಾಗಿ ನಗಿ. ಆ ಕಡೆ ಈ ಕಡೆ ಜನ ಏನಿದ್ದಾರೆ, ಏನು ಮಾಡ್ತಾರೆ ಅಂತ ಯೋಚನೆ ಮಾಡಬೇಡಿ. ನಗು ಬಂದ ಜೋರಾಗಿ ನಗ್ಬಿಡಿ. ನಗು ಬಂದಾಗ ಜೋರಾಗಿ ನಗ್ಬಿಡಿ. ಆ ಸಂತೋಷನ ಹೊರಗಡೆ ತನ್ನಿ. ಸಂತೋಷ ಹೊರಗಡೆ ತಂದಾಗ ನಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಶಿಫ್ಟ್ ಆಗುತ್ತೆ. ದೇವರಿಗೆ ಕಾರ್ಯ ಮಾಡೋದಕ್ಕೆ ತುಂಬ ಸುಲಭ. ಅವ್ರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ, ನೋವಲ್ಲಿರುವ ಮುರಿದ ಮನಸ್ಸಿಗೆ ಅವ್ರ ಹತ್ರ. ಅದೇ ಥರನೇ
ಸಂತೋಷನ ಕೊಡೋ ಪವಿತ್ರಾತ್ಮರಿಗೆ ನಾವು ಹೇಳ್ತೀವಿ, ಇವತ್ತು ನಾನು ಸಂತೋಷವಾಗಿದ್ದೀನಿ, ಧೈರ್ಯವಾಗಿದ್ದೀನಿ, ಯಾಕಂದರೆ ನನ್ನ ಕಾರ್ಯವನ್ನು ನೋಡ್ಕೊಳ್ಳೋದಿಕ್ಕೆ ನೀವಿದ್ದೀರ. ಆದ ಕಾರಣ ನಾನು ಸಂತೋಷವಾಗಿರ್ತೀನಿ. ನನ್ನ ಪಾತ್ರೆ ಆನಂದದಿಂದ ತುಂಬಿ ಹರಿಯುತ್ತೆ, ಯಾಕಂದರೆ ನೀವಿದ್ದೀರ ನನ್ನ ನೋಡ್ಕೊಳ್ಳೋದಕ್ಕೆ. ಆ ಸಂತೋಷವನ್ನು ನಾನು ಬೇರೆ ಜನಕ್ಕೂ ತೊಗೊಂಡು ಹೋಗ್ತೀನಿ. ಆ ಸಂತೋಷವನ್ನು ನನ್ನ ಮನೆಯಲ್ಲಿರೋರಿಗೆ ಕೊಡ್ತೀನಿ. ಆ ಸಂತೋಷವನ್ನು ನನ್ನ ಸ್ನೇಹಿತರಿಗೆ ಕೊಡ್ತೀನಿ. ಅನೇಕ ಜನರಿಗೆ ಆ ನಗು ಇಲ್ಲ. ನೀವು ಒಂದು ಸಂತೋಷ ಮುಖದಿಂದ ಹೋದರೆ ಅವ್ರಿಗೆಷ್ಟು ಏನೋ ಅಳ್ತಾ ಇದ್ರು ಅಂತ ಅನ್ಸುತ್ತಲ್ಲ. ಯಾರಾದರೂ ಒಬ್ರು ಬಂದರೆ, ನನ್ನ ಒಂದು 7-8 ಜನ ಫ್ರೆಂಡ್ಸ್ ಇದ್ದಾರೆ ನಮಗೆ. ಅವ್ರ ಮನೆ ಒಳಗಡೆ ಬರ್ತಿದ್ರೆ ಹಾ ಅಂತ ಬರ್ತಾರೆ. ನಾವು ಏನೇ ಮಾಡ್ತಾಯಿದ್ರು ನಾವು ಆ ಮೋಡ್ಗೆ ಹೋಗ್ಬಿಡ್ತೀವಿ, ಖುಷಿಯಾಗಿರ್ಬೇಕು ಅಂತ. ಆ ಥರ ಸ್ವಲ್ಪ ಜನ ಇರ್ತಾರೆ, ಪವಿತ್ರಾತ್ಮರ ಸಂತೋಷವನ್ನು ಹಂಗೆ ಕ್ಯಾರಿ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲರೂ ಆ ಸಂತೋಷವನ್ನು ಹೊತ್ತು ನಡೆಯೋರಾಗಿರ್ಬೇಕು. ನೀವು ಒಂದು ಜಾಗದಲ್ಲಿ ಹೋಗಿ ಕಾಲಿಟ್ರೆ ಆ ಮನೆಯಲ್ಲಿ ಅನ್ನ ಇರುತ್ತೋ ಇರೋಲ್ವೋ, ಅವ್ರು ಅನಾರೋಗ್ಯದಲ್ಲಿರ್ತಾರೋ ಹೇಗೋ, ಆದರೆ ನೀವು ಕಾಲಿಟ್ಟಾಗ ಅವರೆಲ್ಲರೂ ನಗಬೇಕು. ನೀವು ಕಾಲಿಟ್ಟಾಗ ಅವರೆಲ್ಲರೂ ಖುಷಿಯಿಂದ ಹೇಳಬೇಕು, ನೀನು ಬಂದೆ ನನಗೊಂದು ಸಮಾಧಾನ ಸಿಕ್ತು, ನೀನು ಬಂದೆ ನನಗೆ ಒಂದು ನಗು ಬಂತು, ನಾನು ಎಷ್ಟು ದಿನ ಆಯಿತೋ ಗೊತ್ತಿಲ್ಲ ಈ ಥರ ಜೋರಾಗಿ ನಕ್ಕಿ, ನೀನು ಬಂದೆ ಆ ಸಂತೋಷ ಬಂತು. ನಿಮಗೇ ಗೊತ್ತಿಲ್ದಿರ ಪವಿತ್ರಾತ್ಮರು ನಿಮ್ಮ ಒಳಗಡೆ ಆ ಕಾರ್ಯವನ್ನು ಮಾಡ್ತಾರೆ. ನೀವು ನಡ್ಕೊಂಡು ಹೋಗುವಾಗ ಅಕ್ಕಪಕ್ಕ ಇರೋ ಜನರು ನಗ್ತಾರೆ, ನಿಮ್ಮನ್ನು ಅನಗಿಸಿ ನಗೋದಿಲ್ಲ. ನಿಮ್ಮಿಂದ ಆ ಸಮಾಧಾನವನ್ನು, ನೆಮ್ಮದಿಯನ್ನು ಪಡ್ಕೊಂಡು ಸಂತೋಷವಾಗಿ ನಗ್ತಾರೆ. ಆಮೆನ್, ಹಲ್ಲೆಲೂಯಾ. ಅದು ಪವಿತ್ರಾತ್ಮರಿಂದ ಬರುವಂಥ ಸಂತೋಷ. 3ನೇ ಕಾರ್ಯ ಸಮಾಧಾನ. ಹಲ್ಲೆಲೂಯಾ. ಸಮಾಧಾನದ ಅರಸನು ಯಾರು? ಯೇಸು ಕ್ರಿಸ್ತು. ಕರ್ತನಾದ ಯೇಸು ಕ್ರಿಸ್ತು ಸಮಾಧಾನದ ಅರಸನಾಗಿದ್ದಾನೆ. ಆ ಸಮಾಧಾನದ ಅರಸನು ನಿಮ್ಮಲ್ಲಿರುವಾಗ, ನಿಮಗೆ ಕಾರ್ಯ ಮಾಡುವಾಗ, ಎಫೆಸಿಯರ್ದವರಿಗೆ ಬರೆದ ಪುಸ್ತಕದಲ್ಲಿ ಹೇಳಿರುವ ಪ್ರಕಾರ ನಮ್ಮ ಚಿಂತೆಗೂ ಊಹೆಗೂ ಮೀರಿದಂಥ ಸಮಾಧಾನ ನಮ್ಮಲ್ಲಿರುತ್ತೆ ಅಂತ. ಆಮೆನ್. ಚಿಂತೆಗೂ ಊಹೆಗೂ ಸಮಾಧಾನ ನಮ್ಮಲ್ಲಿರುತ್ತೆ ಅಂತ. ಈ ಕಟ್ಟಡವನ್ನು ಕಟ್ಟುವಾಗ ದುಡ್ಡು ಹೆಂಗೆ ಬರುತ್ತೆ, ಮೆಟೀರಿಯಲ್ ಹೆಂಗೆ ಬರುತ್ತೆ, ಕೆಲಸಗಾರರು ಹೆಂಗೆ ಬಂದು ಮಾಡ್ತಾರೆ ಅಂತ ನಮಗೊಂದು ಐಡಿಯಾ ಇಲ್ಲ. ಪಾಸ್ಟರ್ ನೋಡಿದ್ರೆ ಪ್ರಾರ್ಥನೆ ಮಾಡೋಣ, ಸರಿ ಹೋಗುತ್ತೆ, ಪ್ರಾರ್ಥನೆ ಮಾಡೋಣ, ಒಂದು ಸಮಾಧಾನ. ಅದು ಹೆಂಗೆ ಅಂದರೆ, ಪೇತ್ರನ ನಾಳೆ ಬೆಳಗ್ಗೆ ಕರ್ಕೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ, ನಾಳೆ ಬೆಳಗ್ಗೆ ಕರ್ಕೊಂಡೋಗಿ ಕತ್ತರಿಸ್ತಾರೆ. ಆದರೂ ಸಹ ಸಮಾಧಾನವಾಗಿ ನಿದ್ದೆ ಮಾಡ್ತಾರೆ. ದೇವದೂತರು ಬಂದು ಓಡದೆ ಎಬ್ಬರಿಸ್ಬೇಕು ಅವ್ರನ್ನ, ಎದಳಪ್ಪ ಹೋಗೋಣ ಅಂತ. ಅಷ್ಟು ಸಮಾಧಾನವಾಗಿ ಯೇಸು ಕ್ರಿಸ್ತರು ಎಲ್ಲಿ ಸಮಾಧಾನವಾಗಿ ಮಲಗಿದ್ರು? ದೋಣಿಯಲ್ಲಿ. ಸಮಾಧಾನವಾಗಿರೋ ದೋಣಿನ ಅದು? ಅಲೆಗಳು ಬರ್ತಿದೆ, ಬಿರುಗಾಳಿ ಬೀಸ್ತಿದೆ, ಅಲ್ಲಿ ಸಮಾಧಾನವಾಗಿ ನಿದ್ದೆ ಮಾಡ್ತಿದ್ದಾರೆ ಯೇಸು ಸ್ವಾಮಿ. ಆಮೆನ್. ಆ ಸಮಾಧಾನವನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಈ ಲೋಕ ಕೊಡುವಂಥ ಸಮಾಧಾನ ಅಲ್ಲ. ಲೋಕ ಕೊಡುವಂಥ ಸಮಾಧಾನ, ದುಡ್ಡು ಬಂದಾಗ ಒಂದು ಸಮಾಧಾನ ಬರುತ್ತೆ, ಸಂಬಳ ಬಂತು, ಒಂದು ವಾರ ಆದ್ಮೇಲೆ ಸಂಬಳ ಹೋಗಿದ ಥರ ಸಮಾಧಾನನೂ ಹೋಗ್ಬಿಡುತ್ತೆ. ಸಂಬಳ ಜೊತೆ ಸಮಾಧಾನ ಹೋಗ್ಬಿಡುತ್ತೆ. ಅದೇ ಒಂದು ಮಗ ಒಂದೊಳ್ಳೆ ರ್ಯಾಂಕಲ್ಲಿ ಪಾಸ್ ಆದ, ಅವಾಗ ಒಂದು ದೊಡ್ಡ 10th ಸ್ಟ್ಯಾಂಡರ್ಡ್ ಪಾಸ್ ಆದ. ನೆಕ್ಸ್ಟ್ ಕಾಲೇಜ್, ಮತ್ತೆ ಸಮಾಧಾನ ಎಲ್ಲೋಯ್ತು. ಆ ಥರ ನಮ್ಮಲ್ಲಿ ಪ್ರತಿದಿನ ಸಮಾಧಾನ ಹೋಗೋಕ್ಕೆ ಅನೇಕ ದಾರಿಗಳಿದೆ, ಅನೇಕ ವಿಷಯಗಳಿದೆ. ಆದರೆ ಯೇಸು ಕ್ರಿಸ್ತನು ಮಾತ್ರ ನಮಗೆ ಈ ಲೋಕ ಕೊಡುವಂಥ ಸಮಾಧಾನ ಅಲ್ಲ, ಬದಲಾಗಿ ತನ್ನ ಸಮಾಧಾನವನ್ನು ಕೊಡ್ತಾರೆ. ಒಂದು ಬಿರುಗಾಳಿ ಬೀಸಿದ್ರು ಮಲಗುವಂಥ ಸಮಾಧಾನ. ಯಾಕಂದ್ರೆ ಅವ್ರಿಗೆ ಗೊತ್ತು, ಆತನನ್ನ ಜೀವಂತವಾಗಿ ಎಬ್ಬಿಸಲು ಶಕ್ತಿ ಉಳ್ಳಂತ ಪವಿತ್ರಾತ್ಮರು, ಆ ತಂದೆಯಾದ ದೇವರು ಯಾರೊಂದಿಗಿದ್ದಾರೆ? ಯೇಸು ಕ್ರಿಸ್ತನೊಂದಿಗಿದ್ದಾರೆ. ಶಿಲುಬೆಯಲ್ಲಿ ಹಾಕಿದ್ರು ಅವ್ರಿಗೊಂದು ಸಮಾಧಾನ ಇತ್ತು, ದೇವರೇ ಇವ್ರನ್ನ ಕ್ಷಮಿಸಿ ಅಂತ ಹೇಳುವಂತ ಸಮಾಧಾನ ಯಾರಿಗಿತ್ತು? ಅದಕ್ಕಿಂತ ಕ್ರೂರವಾಗಿರೋ ಕಾರ್ಯ ಭೂಮಿಯಲ್ಲಿ ಇದೆಯಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಆ ಶಿಲುಬೆಯಲ್ಲಿ ನಿಂತು ಸಹ ಅವ್ರು ಹೇಳಿದ್ರು ಕ್ಷಮಿಸ್ಬಿಡಿ ಅಂತ. ಆ ಒಂದು ಸಮಾಧಾನ ಕ್ರಿಸ್ತ ಯೇಸುನಲ್ಲಿತ್ತು. ಯಾಕೆ? ಅವ್ರ ಶತ್ರು ಸಹ ಜನ ಅವರು ಯೇಸು ಸ್ವಾಮಿ ತನ್ನ ಪ್ರಾಣವನ್ನ ತ್ಯಾಗಗೊಳಿಸಿದ್ರು ಸಹ ಅವ್ರನ್ನ ಮತ್ತೆ ಪುನರುದ್ಧಾರ ಮಾಡುವಂತ ಶಕ್ತಿ ಯಾರಲ್ಲಿದೆ? ತಂದೆಯಾದ ದೇವರಲ್ಲಿದೆ. ಆ ಒಂದು ಸಮಾಧಾನ ಅವರ ಹೃದಯದಲ್ಲಿತ್ತು. ಇವತ್ತು ನಾನು ಹೇಳ್ತೇನೆ, ನೀವು ಜೀವನದಲ್ಲಿ ಯಾವುದೇ ತೊಂದರೆಯಲ್ಲಿ ಇದ್ರೂ ಸಹ ನನ್ನ ಜೊತೆ ತಂದೆ ಇದ್ದಾರೆ, ನನ್ನ ಜೊತೆ ನನ್ನ ಸ್ನೇಹಿತನಿದ್ದಾನೆ, ನನ್ನ ಜೊತೆ ಸಹೋದರನಿದ್ದಾನೆ, ಕ್ರಿಸ್ತ ಯೇಸು ನನ್ನಲ್ಲಿದ್ದಾರೆ. ಆತನ ಸಮಾಧಾನ ನಿಮ್ಮ
ನಿಮ್ಮ ಹೃದಯವನ್ನು ಕವಿಯಲಿ, ಆತನ ಸಮಾಧಾನ ನಿಮ್ಮ ಜೀವನದಲ್ಲಿ ತುಂಬಿ ಹರಿಯಲಿ. ಆತರ ನಡೆಯುವಾಗ ನೀವಿಡುವ ಪ್ರತಿಯೊಂದು ಹೆಜ್ಜೆ ಟೆನ್ಷನ್, ಆನ್ಸೈಟಿ, ಡಿಪ್ರೆಷನ್ ಅಂತ ಈ ಜನ ಸಾವಿರಾರು ವಿಷಯಗಳನ್ನ ಹೇಳ್ಬೋದು, ಆದ್ರೆ ನೀವು ಹೇಳಿ ಕ್ರಿಸ್ತನ ಸಮಾಧಾನ ನನ್ನ ಹೃದಯವನ್ನು ಆಳ್ತಿದೆ, ಕ್ರಿಸ್ತನ ಪ್ರೀತಿ, ತಂದೆಯಾದ ದೇವರ ಪ್ರೀತಿ ನನ್ನ ಹೃದಯವನ್ನು ಆಳ್ತಿದೆ, ಪವಿತ್ರಾತ್ಮರ ಸಂತೋಷ ನನ್ನ ಹೃದಯದಲ್ಲಿ ತುಂಬರಿತಿದೆ, ನಾನು ಈ ದೇವರ ರಾಜ್ಯದಲ್ಲಿದ್ದೇನೆ, ಆ ಅಧಿಕಾರದಲ್ಲಿ ನಡೀತಾ ಇದ್ದೇನೆ, ನಾನು ಬಾಲವಾಗಿರೋದಿಲ್ಲ, ತಲೆಯಾಗಿರ್ತೀನಿ, ನಾನು ಅಧಿಕಾರದಲ್ಲಿ ನಡೀತೀನಿ, ನಾನು ಜಯಶಾಲಿಯಾಗಿ ಇರ್ತೀನಿ ಹೊರತು ನಾನು ಯಾವುದ್ರಲ್ಲೂ ಸೋತೋಗೋದಿಲ್ಲ. ಯಾಕಂದ್ರೆ ನನ್ನನ್ನು ನಡೆಸುವ ಆತನು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆತನು. ಆ ಫಲವನ್ನು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಮುಖದಲ್ಲಿರೋ ಆಟಿಟ್ಯೂಡ್, ನಮ್ಮ ಮುಖ ಭಾವನೆಗಳು ಬದಲಾಗ್ಬಿಡುತ್ತೆ. ಒಂದಿನ ಒಬ್ರು ಸಿಸ್ಟರ್ ನನ್ನ ಮನೆಗೆ ಬಂದರು. ಅವ್ರು ಬಂದ್ಬಿಟ್ಟು ಹೇಳಿದ್ರು, ನಿನ್ಗೇನಾದರೂ ಒಂದು ಗಿಫ್ಟ್ ತರಬೇಕು ಅಂತ ಆಸೆ, ಆದರೆ ಏನು ತರೋದು ಅಂತಲೇ ಗೊತ್ತಾಗ್ತಿಲ್ಲ, ನಿನಗೆಲ್ಲ ಇದೆ ಅಂತಂದರು. ನಾನು ಹಂಗನ್ಸುತ್ತಾ ನಿಮಗೆ? ನನಗೂ ಅವಶ್ಯಕತೆಗಳಿದೆ, ನನಗೂ ಆಸೆ ಇದೆ, ನನಗೂ ಗಿಫ್ಟ್ ಬೇಕು, ಆದರೆ ಏನಕ್ಕೆ ಅವ್ರಿಗೆ ಹಂಗೆ ಅನ್ನಿಸ್ತು? ನಾನು ಯಾವತ್ತೂ ಹೋಗ್ಬಿಟ್ಟು ಅವ್ರ ಹತ್ರ ಹೇಳಿಲ್ಲ ನನಗೆ ಈ ಕೊರತೆ ಇದೆ, ಆ ಕೊರತೆ ಇದೆ ಅಂತ. ನನ್ನ ಬಾಯಲ್ಲಿ ಯಾವತ್ತೂ ಅರಿಕೆ ಮಾಡಿಲ್ಲ. ನನಗೇನಾದರೂ ಬೇಕಾದರೆ ನನ್ನ ತಂದೆ ಹತ್ರ ಕೇಳ್ತೀನಿ, ತಂದೆ ನನಗೆ ಕೊಡ್ತಾರೆ. ಮ್ಯಾನ್ ಅವ್ರು ಆ ಥರ ನಮ್ಮ ಜೀವನದಲ್ಲಿ ನಮ್ಗೆ ಏನೇ ಆದರೂ ಸಹ ಒಂದು ವಿಷಯ ನಾವು ದೃಢವಾಗಿ ತಿಳ್ಕೊಬೇಕು, ನಾವು ಹೋಗಿ ಮಾತಾಡಬೇಕಾಗಿರೋದು ಮನುಷ್ಯರ ಹತ್ರ ಅಲ್ಲ, ತಂದೆ ಹತ್ರ. ಅಪ್ಪ, ತಂದೆ ಸಾಕು. ಅವ್ರ ಹತ್ರ ಮಾತಾಡುವಾಗ ಅವ್ರು ಕೊಡೋ ಆಶೀರ್ವಾದ ನಮ್ಮ ಹೃದಯವನ್ನು ಹಂಗೆ ಉಬ್ಬಿಸುತ್ತೆ. ಮ್ಯಾನ್ ಅವ್ರು ಕೊಡೋ ಆಶೀರ್ವಾದ ನಮ್ಮ ಹೃದಯವನ್ನು ಉಬ್ಬಿಸಿದಾಗ ಆ ಸಂತೋಷದಲ್ಲೇ ನಾವು ಈಚೆ ಬರ್ತೀವಿ. ಅಲ್ಲಿ ಏನೋ ತೊಂದರೆ ಇದೆ ಗೊತ್ತು, ಆ ತೊಂದರೆಗೂ ಮೀರಿದಂಥ ಒಂದು ಸಮಾಧಾನ ನನ್ನ ಹೃದಯವನ್ನು ಆಳ್ತಾ ಇರುತ್ತೆ, ಆ ತೊಂದರೆಗೂ ಮೀರಿದಂಥ ಸಂತೋಷ ನನ್ನ ಹೃದಯವನ್ನು ಆಳ್ತಾ ಇರುತ್ತೆ, ಆ ತೊಂದರೆಗೂ ಮೀರಿದಂಥ ಪ್ರೀತಿ ನನ್ನ ಹೃದಯವನ್ನು ಆಳುವಾಗ ನಾನು ಬೇರೆಯವ್ರಿಗೆ ಕೊಡಬೇಕಾಗಿರೋದು ಬರೀ ಪ್ರೀತಿ, ಸಮಾಧಾನ, ಸಂತೋಷನೇ ಹೊರತು ನೋವೆಂದೇ ಇರುವಂಥ ವಾಕ್ಯಗಳಲ್ಲ. ಏಮನ್ ಎಷ್ಟು ಜನ ಇವತ್ತು ನಿರ್ಧಾರ ಮಾಡ್ತೀರ ಪವಿತ್ರಾತ್ಮರು ನನ್ನನ್ನು ನಡೆಸಲಿ ಅಂತ? ಪವಿತ್ರಾತ್ಮರು ನನ್ನನ್ನು ನಡೆಸಲಿ ಅಂತ. ಎರಡನೇ ವಿಷಯ ನಾನು ಹೇಳಿದೆ, ಬೇರೆಯವರೊಂದಿಗೆ ನಮ್ಮ ಸಂಬಂಧ ಹೇಗಿದೆ ಅನ್ನೋದ್ರ ಮೂಲಕ ಪವಿತ್ರಾತ್ಮರ ಫಲ ನಮ್ಮಲ್ಲಿ ಏನು ಕಾರ್ಯ ಮಾಡ್ತಿದೆ ಅಂತ ನಾನು ಹೇಳ್ತೀನಿ. ಟೈಮ್ ಆಯಿತು, ಬೇಗ ಮುಗಿಸೋಣ. ಸೊ ಒಬ್ಬರ ಜೊತೆ ನಾವು ಬೇರೆಯವ್ರು, ನಮ್ಮ ಸುತ್ತಮುತ್ತ ಇರೋರನ್ನ ನಾವು ನೋಡಿದಾಗ, ಕೆಲವ್ರನ್ನ ನೋಡಿದ್ರೆ ಅಂಟ್ಕೊಂಡಿರ್ತಾರೆ ನಮ್ಮ ಒಬ್ಬರ ಜೊತೆಲಿ, ಕೆಲವ್ರು ಸ್ವಲ್ಪ ಜನನ ನೋಡಿದ್ರೆ ಅವ್ರ ಹತ್ರ ಹೋಗೋದು ಬೇಡಪ್ಪ ಅಂತಂತಾರೆ. ಆದರೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಾವು ಇರಬೇಕಾದ್ರೂ 3 ವಿಷಯ ಕಾರಣ. ಒಂದು ಪೇಷನ್ಸ್, ಸಮಾಧಾನ. ಏನಲ್ಲಿ ಸಮಾಧಾನ. ಇನ್ನೊಂದು ದೀರ್ಘ ಶಾಂತಿ. ಇನ್ನೊಂದು ದಯೆ. 3 ಕಷ್ಟವಾಗಿರುವಂಥ ವಿಷಯನೇ. ಒಬ್ಬ ವ್ಯಕ್ತಿನ ಜೊತೆಲಿ ಇಟ್ಕೊಳ್ಳಿ, ಅವ್ರ ಜೊತೆಲಿ ನೀವು ಅವ್ರು ಮಾತಾಡಿ ತಲೆ ತಿಂದು ಏನೋ ಬೈದು ಜಗಳಾಡಿ ಏನೇ ಮಾಡ್ತಾರೆ, ಅವ್ರ ಹತ್ರ ಇನ್ನೆಷ್ಟು ಶಾಂತಿಯಾಗಿರೋದು. ಅಪ್ಪ ಸಾಕು, ಈ ಶಾಂತಿಗಿಂತೆಲ್ಲ ನನ್ನ ಕೈಲಾಗಲ್ಲ ಅನ್ಸುತ್ತೋ ಇಲ್ವೋ? ಈ ವ್ಯಕ್ತಿ ಹೋದ್ರೆ ಸಾಕು, ನಾನು ನೆಮ್ಮದಿಯಾಗಿದ್ಬಿಡ್ತೀನಿ. ಆದರೆ ಒಬ್ಬರೊಂದಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆ ಸಂಬಂಧದಲ್ಲಿ ನಾವು ಇರಬೇಕು ಅಂದರೆ ನಮಗೆ ಒಂದು ದೀರ್ಘ ಶಾಂತಿ ಬೇಕು. ಅದು ಹೆಂಗೆ ಅಂದರೆ, ಒಬ್ಬರು ಪ್ರವಾದಿ ನಮ್ಮ ಮನೆಗೆ ಬಂದರು. ಆ ಪ್ರವಾದಿ ಬಂದ್ಬಿಟ್ಟು ನಾವು ಏನೋ ಒಂದು ವಾಕ್ಯ ಮಾತುಕತೆ ಮಾಡ್ತಾ ಇದ್ವಿ. ಮಾತುಕತೆ ಮಾಡುವಾಗ ಅವ್ರು ಈ ರೀತಿ ಹೇಳಿದ್ರು, ನೀನು ಸಮಾಧಾನ ಪ್ರಾರ್ಥನೆ ಮಾಡಿದ್ರೆ ದೇವ್ರೇನು ವರ ಕೊಡ್ತಾರ ಸಮಾಧಾನ ತಗೋ ಅಂತ? ಇಲ್ಲ, ಆ ಸಮಾಧಾನ ಇಲ್ಲದೆ ಇರೋ ಜನರ ಹತ್ರ ಬಿಟ್ಟು ಸಮಾಧಾನನ ಬೆಳೆಸ್ತಾರೆ ಅಂತ. ಮ್ಯಾನ್ ಸೊ ಈ ಪವಿತ್ರಾತ್ಮರ ಫಲ, ಈ 3 ಫಲ ಏನಿದೆ, ದೀರ್ಘ ಶಾಂತಿ, ದಯೆ, ಸಮಾಧಾನ. 3 ಸಮಾಧಾನ, ದೀರ್ಘ ಶಾಂತಿ, ದಯೆ. ಈ 3 ಏನಿದೆ ಅದು ಟಿಂಗ್ ಅಂತ ನಿಮ್ಗೆ ಆತ್ಮದಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ಅದನ್ನ ಬೆಳೆಸ್ತಾರೆ ನಮ್ಮಲ್ಲಿ. ಒಂದು ಸಮಾಧಾನವಾಗಿ ನಡ್ಕೊಳ್ಳೋದನ್ನ ಬೆಳೆಸ್ತಾರೆ. ಆ ಟೆನ್ಷನು ಅದು ಇದು ಎಲ್ಲ ಇರುವಾಗಲೂ ಅದನ್ನ ಸಮಾಧಾನವಾಗಿ ಹೆಂಗೆ ನಡೆಸ್ತೀವಿ, ಸಮಾಧಾನ ಅಲ್ಲ, ದೀರ್ಘ ಶಾಂತಿ. ಶಾಂತಿಯಿಂದ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ಅದನ್ನ ಹೆಂಗೆ ನಡೆಸ್ತೀವಿ, ಆ ಒಂದು ಸಂಬಂಧಕ್ಕೋಸ್ಕರ ಇದು ಸರಿ ಹೋಗ್ಲಿ ಅಂತ ನಾವೆಷ್ಟು ಅಂತೋರಿತೀವಿ ಅನ್ನೋದ್ರ ಮೂಲಕ ಇರುತ್ತೆ. ಅದೇ ಥರ ದಯೆ. ಒಬ್ರಿಗೆ ಏನಾದರೂ ಸಹಾಯ ಬೇಕು, ಅವ್ರೇನೋ ಕಷ್ಟದಲ್ಲಿ ಹೋಗ್ತಿದ್ದಾರೆ ಅಂದರೆ ನಮ್ಮ ಹೃದಯ ಎಷ್ಟು ದಯೆಯಿಂದ ಮುಂದೆ ನಡೆಯುತ್ತೆ, ಮಮತೆಯಿಂದ ನಾವು ಅವ್ರನ್ನ ಆವರಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದು ಸಹ ಒಂದೇ ಸತಿ ಒಂದು ಗಿಫ್ಟ್ ಥರ ಬರಲ್ಲ, ಬದಲಾಗಿ ಅದನ್ನು ಹಂತವಾಗಿ ಪವಿತ್ರಾತ್ಮರು ನಮ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದು ಹೇಳ್ಕೊಡ್ತಾ ಹೋಗುವಾಗಲೇ ದಯೆ ನಮ್ಮಲ್ಲಿ
ಹೆಚ್ಚಾಗ್ತಾ ಬರುತ್ತೆ. ಆಗಲೇ ಕೆಲವರು ರೋಗದಿಂದ ರೋಗದಲ್ಲಿ ಕಷ್ಟಪಡ್ತಾ ಇರೋರನ್ನ ನೋಡುವಾಗ ದಯೆಯಿಂದ ನಾವು ಹೋಗ್ತೀವಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಧೈರ್ಯವಾಗಿ ಹೇಳೋಕ್ಕಾಗಿಲ್ಲ ಅಂದ್ರೂ ಕೋಣೆಯಲ್ಲಾದರೂ ಕೂತ್ಕೊಂಡು ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ಅವರೊಂದಿಗೆ ನಮಗೆ ಆ ಸಂಬಂಧ ತುಂಬಾ ಮುಖ್ಯವಾದಂಥದ್ದು. ಅದಕ್ಕೋಸ್ಕರ ನಾವು ದಯೆಯಿಂದ ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ, ದಯೆಯಿಂದ ಕೈಯಲ್ಲಾಗಿರೋ ಸಹಾಯ ಮಾಡ್ತೀವಿ, ದಯೆಯಿಂದ ಧೈರ್ಯವನ್ನು ತುಂಬ್ತೀವಿ. ಇದೆಲ್ಲವನ್ನು ನಾವು ಮಾಡ್ತೀವಿ. ಇದು ಒಂದೇ ಸತಿ ಸಿಕ್ಕೋದಲ್ಲ. ಒಂದು ಸಂಬಂಧವನ್ನು ಹೇಗೆ ಬೆಳೆಸ್ತೀವೋ ಅದೇ ಪ್ರಕಾರ ಆ ಫಲ ನಮ್ಮಲ್ಲಿ ಬೆಳೀತಾ ಬರುತ್ತೆ. ಓಕೆನಾ? ನೆಕ್ಸ್ಟು ನಮ್ಮಲ್ಲಿ ನಾವು ಮೂರನೇ ವಿಷಯ, ನಮ್ಮಲ್ಲಿ ನಾವು ನಮ್ಮೊಂದಿಗೆ ನಾವು ಹೇಗೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಅಂತ ಯೇಸುಸ್ವಾಮಿ ತುಂಬ ಕ್ಲಿಯರಾಗಿ ಹೇಳಿದ್ರು. ಆಜ್ಞೆಗಳು ಗೊತ್ತಾ? ಯೇಸುಸ್ವಾಮಿ 2 ಆಜ್ಞೆಯನ್ನು ಕೊಟ್ಟರು. ಏನದು? ನಿನ್ನಂತೆ ಹಂಗಾದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಅಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಯಾರನ್ನ? ಫಸ್ಟ್ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಬೇಕು ಅಲ್ವಾ? ಫಸ್ಟ್ ಎದ್ಬಿಟ್ಟು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಸುಂದರವಾಗಿದ್ಯಾ ಅಂತ ಎಷ್ಟು ಜನ ಹೇಳ್ಕೊಳ್ತೀರ? ಅಂಕಲ್ ಮಾತ್ರ ಹೇಳ್ತಾರೆ ಸೂಪರ್, ನೀವು ಆಂಟಿನೂ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದು ನಿಮ್ಮನ್ನ ನೀವು ಪ್ರೀತಿ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಪ್ರೀತಿ ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡಿದಾಗ ಮುಖ ಹಂಗೆ ಫಳಫಳ ಅಂತ ಪ್ರಕಾಶಮಾನವಾಗಿರುತ್ತೆ. ಒಂದು ಈ ಜಿಮ್ಗೆ ಹೋಗಿ ಬಂದವ್ರನ್ನೆಲ್ಲ ನೋಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ. ಅವ್ರೊಂದು ಕಾನ್ಫಿಡೆನ್ಸ್ ಅವ್ರಿಗೆ, ಇವತ್ತು ನಾನು ತುಂಬ ವರ್ಕೌಟ್ ಮಾಡಿದೆ, ನನ್ನ ಬಾಡಿಯಲ್ಲಿ ಶಕ್ತಿ ಇದೆ, ನಾನು ಎನರ್ಜೆಟಿಕ್ ಆಗಿದ್ದೀನಿ ಅಂತ. ಆಮೇಲೆ ಸೊ ಅದೇಂತಕ್ಕೆ ಬರುತ್ತೆ? ಅವ್ರನ್ನ ಅವರು ಪ್ರೀತಿ ಮಾಡ್ಕೊಂಡಾಗ, ಆ ಪ್ರೀತಿ ಮಾಡಿದಾಗಲೇ ಇನ್ನೊಬ್ರಿಗೋಗಿ ನಂತರನೇ ಇವರು ಇರಲಿ ಅನ್ನೋ ಒಂದು ಆಸೆ ಬರೋದು. ಆಮೇಲೆ ಸುಮ್ಮನೆ ಹೋಗಿ ಏನೋ ಮಾಡ್ತೀನಿ ಅಂತ ಅಂದರೆ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಬೇಕು. ಒಂದು ವಿಷಯ ಏನಂದರೆ, ಒಂದು ಗಾಜು ಒಡೆದೋಗತ್ತೆ ಅಂತ ಇಟ್ಕೊಳ್ಳಿ, ಗ್ಲಾಸ್ ಪೀಸ್ ಒಡೆದೋಗತ್ತೆ. ಅದನ್ನು ನಾವು ಯಾವುದೇ ಕಡೆಯಿಂದ ಮುಟ್ಟಕ್ಕೆ ಹೋದ್ರೂ ಏನು ಮಾಡುತ್ತೆ? ಚುಚ್ಚುತ್ತೆ, ಕೊಯ್ಯುತ್ತೆ, ನೋವೇ ಉಂಟಾಗತ್ತೆ. ಆ ಗ್ಲಾಸ್ನ ನಿಧಾನವಾಗಿ ಹುಷಾರಾಗಿ ಇಟ್ಕೊಂಡು ಅದನ್ನು ಉಜ್ಜೋ ರೀತಿಯಲ್ಲಿ ಉಜ್ಜಿ ಆ ಶಾರ್ಪಾಗಿರೋ ಎಡ್ಜಸ್ನೆಲ್ಲ ಸಾಫ್ಟ್ ಮಾಡಿ ಇಟ್ಕೊಂಡ್ರೆ ಹೆಂಗಿರುತ್ತೆ? ಗ್ಲಾಸ್ ಪೀಸ್, ಶೋ ಪೀಸ್ ಥರ ಇಡ್ಬೋದು, ಫಳ ಅಂತ ಹೊಳೆಯುತ್ತೆ. ಸೊ ನೊಂದಿರೋರು, ಗಾಯ ಒಳಗಡೆ ಹೃದಯದಲ್ಲಿ ನೋವಿರೋರು ಅವ್ರ ಥರ ಚುಚ್ಚೋ ಥರನೇ. ಓಕೆ, ನಾವು ಅನೇಕ ವಿಷಯದಲ್ಲಿ ನೊಂದಿರ್ತೀವಿ, ಹೌದಾ? ಯಾರೋ ಹೇಳಿರೋ ಮಾತಾಗಿರ್ಬೋದು, ಅಥವಾ ನಮ್ಮನ್ನು ನಾವು ತುಂಬ ಚೀಪಾಗಿ ನೋಡ್ಕೊಂಡಿರ್ಬೋದು. ನಮ್ಮ ಆರೋಗ್ಯದ ಬಗ್ಗೆನೋ, ನಾವಿರೋ ಕಲರ್ ಬಗ್ಗೆನೋ, ನಮ್ಮ ಹೈಟ್ ಬಗ್ಗೆನೋ, ನಮ್ಮ ವೆಯ್ಟ್ ಬಗ್ಗೆನೋ, ಅಥವಾ ನಾವಿರೋ ಹಣಕಾಸಿನ ಸ್ಥಿತಿನೋ, ಅನೇಕ ವಿಷಯದಲ್ಲಿ ನಾವು ಕುಗ್ಗೋಗ್ಬಿಟ್ಟಿರ್ತೀವಿ, ನೊಂದೋಗ್ಬಿಟ್ಟಿರ್ತೀವಿ. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಂಡಿರಲ್ಲ. ಅದೇ ಥರ ಬೇರೆ ಯಾರೇ ಬಂದ್ರೂ ಅವನಿಗೇನು ಅಷ್ಟಿದೆ, ಅವಳಿಗೇನು ಅಷ್ಟು ಸುಂದರವಾಗಿದ್ದಾಳೆ, ಅವ್ಳಿಗೇನು ಕಷ್ಟ, ಹಂಗೆ ಚೆನ್ನಾಗಿದ್ದಾರೆ. ಸೊ ಅವ್ರಿಗೇನು ನಡೀತಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ನಾವು ಈ ನೋವು ನಮ್ಮಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ನೋವು ನಮ್ಮ ಒಳಗಡೆ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಂದ್ರೆ ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮನ್ನ ನಾವು ಕನ್ನಡಿಯಲ್ಲಿ ನೋಡ್ಕೊಬೇಕು. ಇಲ್ಲೊಂದು ಗಾಯ ಇದೆ, ಅದನ್ನ ಹೆಂಗೆ ವಾಸಿ ಮಾಡೋದು ಅಂತ ಯೋಚನೆ ಮಾಡಬೇಕು. ಇಲ್ಲಿದೆ, ಇದನ್ನ ಹೆಂಗೆ ಸರಿ ಮಾಡ್ಬೇಕಂತ ನಾನು ಯೋಚನೆ ಮಾಡಬೇಕು. ಅದು ಯಾವಾಗ ಮಾಡ್ತೀನಿ? ನನ್ನನ್ನು ನಾನು ನೋಡ್ಕೊಂಡಾಗ. ಆ ಥರ ನಮ್ಮನ್ನು ನಾವು ಪ್ರೀತಿ ಮಾಡಿ ನಮ್ಮೊಳಗಡೆ ಇರೋ ಗಾಯನ ಸೌಖ್ಯ ಮಾಡಿ ಬರುವಾಗ ಹೆಂಗೆ ಬರ್ತೀವಿ? ಆ ಕೊನೆ ಮೂರ್ದು ನಂಬಿಕೆ. ಯಾವುದರಿಂದ ಬರ್ತೀವಿ? ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಫೇತ್ಫುಲ್ನೆಸ್, ಜೆಂಟಲ್ನೆಸ್, ಸೆಲ್ಫ್ ಕಂಟ್ರೋಲ್. ಫೇತ್ಫುಲ್ನೆಸ್, ವಿಶ್ವಾಸದಿಂದ ಇರೋದು. ಇವಾಗ ನಾವು ನಮ್ಮನ್ನು ನಂಬೋದಾದ್ರೆ ನಾವು ಬೇರೆಯವರೊಂದಿಗೆ ಒಂದು ಸಂಬಂಧದಲ್ಲಿರುವಾಗಲೂ ನಂಬಿಕಸ್ಥರಾಗೇ ಇರ್ತೀವಿ. ನಾವು ನಮ್ಮನ್ನ ಸರಿಯಾಗಿ ನಂಬಿಲ್ಲ ಅಂದ್ರೆ ಇನ್ನೊಬ್ರು ಕಾಲ್ ಮಾಡ್ತೀವಿ, ಆ ಕೆಲಸ ಆಯ್ತಾ, ಈ ಕೆಲಸ ಆಯ್ತಾ, ಅಲ್ಲಿ ಹೋದ್ಯಾ, ಇಲ್ಲಿ ಬಂದ್ಯಾ. ಯಾಕೆ? ಸ್ವಂತ ನಮ್ಮನ್ನ ಅದಕ್ಕೆ ನಮ್ಮನ್ನ ನಾವು ನಂಬೋದಾದ್ರೆ ಬೇರೆಯವ್ರನ್ನ ಈಸಿಯಾಗಿ ನಾವೇನ್ ಮಾಡ್ತೀವಿ? ಎಷ್ಟು ಜನ ಇದನ್ನ ಒಪ್ಕೊಳ್ತೀರಾ? ಹಲ್ಲೆಲೂಯಾ. ಸೊ ನೆಕ್ಸ್ಟ್, ಜೆಂಟಲ್ನೆಸ್. ನಮ್ಮನ್ನ ನಾವು ಸಮಾಧಾನವಾಗಿ ಮೃದುವಾಗಿ ನಾವು ನಮ್ಮನ್ನ ಪ್ರೀತಿ ಮಾಡೋದಾದ್ರೆ,
ನೆರೆಹೊರೆಯವ್ರನ್ನು ನಾವು ಮೃದುವಾಗಿ ಪ್ರೀತಿ ಮಾಡ್ತೀವಿ. ಆಮೆನ್. ಕ್ರಿಸ್ತೇಸು ನಮ್ಮನ್ನ ಮೃದುವಾಗಿ ಪ್ರೀತಿ ಮಾಡಿದ್ರು ಅಂದ್ರೆ ಅವ್ರನ್ನ ಆ ಥರ ಪ್ರೀತಿ ಮಾಡಿದ್ರು. ನಮ್ಮನ್ನ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಪಕ್ಕದಲ್ಲಿರೋನ್ನ ಪ್ರೀತಿಯಿಂದ ಮೃದುವಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ನೀವು ನೋಡಿದ್ರೆ ನಾನು ಹಿಂಗೆ, ನಾನು ಕೆಟ್ಟೋಳು, ನಾನು ಗಲ್ಜಗಳ ಗಂಟಿ, ನಾನು ಹಂಗೆ ಮಾಡ್ತೀನಿ, ಹೌದು ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಲೇಸಿ ಅಂತ ನೀವು ಹೇಳ್ಕೊಂಡು ತಿರ್ಗೋದಾದ್ರೆ ಬೇರೆಯವ್ರನ್ನ ನೋಡಿದ್ರೆ ನೀವು ಅದನ್ನೇ ಹೇಳ್ತೀರಾ. ಯಾಕಂದ್ರೆ ನೀವು ನಿಮ್ಮನ್ನ ಮೃದುವಾಗಿ ನೋಡ್ಕೊಳ್ತಿಲ್ಲ, ನಿಮ್ಮಲ್ಲಿ ನಿಮ್ಗೊಂದು ಸ್ವಂತ ನಂಬಿಕೆ ಇಲ್ಲ. ಅದನ್ನ ನೀವು ಬೆಳೆಸ್ಕೊಂಡಾಗ ಬೇರೆಯವ್ರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನನಗೆ ಅಂಕಲ್ ಮೋಸಸ್ ಮೊನ್ನೆ ಈ 3 ದಿನ ಮೀಟಿಂಗಿಗೆ ಬಂದರು. ಅವ್ರನ್ನ ನೋಡುವಾಗ ಅವ್ರಿಗಿರೋ ಆ ಮೃದುವತೆ ನನಗೆ ತುಂಬ ಇಷ್ಟ. ತುಂಬ ಸೌಮ್ಯವಾಗಿರ್ತಾರೆ, ಅವ್ರ ಮಾತು, ಅವ್ರ ನಡೆ ನುಡಿ ಎಲ್ಲ ಅಷ್ಟು ಸೌಮ್ಯವಾಗಿರುತ್ತೆ. ಆಮೇಲೆ ಒಂದಿನ ಅವ್ರ ಹತ್ರ ಮಾತಾಡುವಾಗ ನಾನು ಕೇಳಿದೆ, ನೀವು ಯಾಕೆ ಹಿಂಗಿದ್ದೀರಾ ಅಂದರೆ, ದೇವ್ರಿಗೆ ನನ್ನೊಂದಿಗೆ ಕಾರ್ಯ ಮಾಡಬೇಕಂದ್ರೆ ಅವ್ರು ನನ್ನನ್ನು ಸೌಖ್ಯ ಪಡಿಸ್ಬೇಕು. ನನ್ನನ್ನು ಸೌಖ್ಯ ಮಾಡಿ ನನ್ನನ್ನು ಒಂದು ಸಾಕ್ಷಿಯಾಗಿ ನಿಲ್ಲಿಸಿದಾಗಲೇ ನಾನು ಇನ್ನೊಬ್ಬರ ಮುಂದೆ ಈ ರೀತಿ ನಿಲ್ಲೋಕ್ಕೆ ಸಾಧ್ಯ ಅಂತ. ಸೊ ಆ ಥರ ಅಷ್ಟೂ ವರ್ಷ ನಾನು ಆಗಲೇ ಹೇಳ್ದಂಗೆ ಒಬ್ಬ ವಿಶ್ವಾಸಿ ಮಗನಾದಾಗ ಮಗನ ಅಧಿಕಾರದಲ್ಲಿ ನಿಲ್ಲೋದಕ್ಕೆ ಒಂದು ರೂಪಾಂತರಗೊಳ್ಬೇಕು. ಹೇಗೆ ಒಂದು ಕಂಬಳಿ ಹುಳ ಚಿಟ್ಟೆಯಾಗಿ ಮಾರ್ಪಡುತ್ತೋ, ರೂಪಾಂತರಗೊಳ್ಳುತ್ತೋ, ಆ ಥರ ಪ್ರತಿದಿನ ನಮ್ಮ ಕ್ಯಾರೆಕ್ಟರ್ ಬದಲಾಗಬೇಕು, ನಾವು ಮಾಡೋ ಕ್ರಿಯೆ ಬದಲಾಗಬೇಕು. ಅದು ನಡೆಯೋದು ಹೇಗೆ? ಪವಿತ್ರಾತ್ಮರ ಫಲಗಳಿಂದ ಇದು ನಡೆಯುತ್ತಾ ಬರುತ್ತೆ. ಅದಕ್ಕೆ ಈ ಕೊನೆ 3 ಏನಿದೆ, ಸೆಲ್ಫ್ ಕಂಟ್ರೋಲ್, ಕ್ಷಮೆ, ದಮೆ, ನಂಬಿಕೆ, ಸದತ್ವ, ಇದೆಲ್ಲವನ್ನು ನಮ್ಮೊಳಗಡೆ ಪವಿತ್ರಾತ್ಮರು ನಮ್ಮನ್ನ ಸೌಖ್ಯ ಮಾಡಿಸಿ ಬದಲಾಯಿಸಿ ಬೆಳೆಸುವಾಗ ಈ 3 ಫಲಗಳು ನಮ್ಮಲ್ಲಿ ಬರುತ್ತೆ. ಈ 9 ಫಲನ ಪವಿತ್ರಾತ್ಮರು ನಮ್ಮೊಳಗಡೆ ಬೆಳೆಸ್ತಾರೆ. ಮೊದಲು 3ನೇದು ಗಿಫ್ಟ್ ಆಗಿ ಬಂದ್ಬಿಡುತ್ತೆ ಅವರೊಂದಿಗೆ ಸಂಬಂಧ ಇದ್ದಾಗ. ಇನ್ನು 3 ಬೇರೆಯವರೊಂದಿಗೆ ಹೆಂಗೆ ಸಂಬಂಧ ಇಟ್ಕೊಳ್ತೀವಿ ಅನ್ನೋದ್ರ ಮೂಲಕ ಬೆಳೆಯುತ್ತೆ. ಇನ್ನು ಕಡೆ 3 ನಾವೇನು ಅನ್ನೋದನ್ನ ತೋರಿಸ್ಕೊಟ್ಟು ನಮ್ಮನ್ನ ಬೆಳೆಸಿ ಬಲಶಾಲಿಯಾಗಿ ಮಾಡ್ತಾರೆ. ನಮ್ಮನ್ನ ಬಲಶಾಲಿಯಾಗಿ ಮಾಡೋದಕ್ಕೆ ಈ ಕಡೆ 3 ಫಲಗಳಿರೋದು. ಆಮೆನ್. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಕಾರ್ಯ ಮಾಡುವಾಗ, ಸೇವೆಯನ್ನು ಸಲ್ಲಿಸುವಾಗ ಅವರು ಪವಿತ್ರಾತ್ಮರ ಫಲಗಳಿಂದ ತುಂಬಿದ್ರು, ಪವಿತ್ರಾತ್ಮರ ವರಗಳಿಂದ ಕಾರ್ಯವನ್ನ ಮಾಡಿದ್ರು. ಅದಕ್ಕೆ ಅದನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಯ್ತು. ಇವತ್ತು ಬೆಳಗ್ಗೆ ಬ್ರದರು ಹೇಳಿದ್ರು, ಅವ್ರು ಮಾಡಿರೋ ಕಾರ್ಯ ಏನಂತ ನಮಗೆ ಗೊತ್ತಾಗಿದ್ದಕ್ಕೆ ಅವ್ರನ್ನ ಪ್ರೀತಿ ಮಾಡ್ತಾ ಇದೀವಿ, ಅವ್ರಿಗಿಂತ ಹೆಚ್ಚಾದಂಥ ಕಾರ್ಯ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಅಂತ. ಅದಕ್ಕೆ ಪವಿತ್ರಾತ್ಮರ ಫಲವು, ಪವಿತ್ರಾತ್ಮರ ವರವು ನಮಗೆ ಅವಶ್ಯಕತೆ ಇದೆ. ಹೌದು, ನಮ್ಗೆ 2 ರೀತಿಯಾದಂಥ ಅಧಿಕಾರ ಇದೆ. ಒಂದನೇ ಅಧಿಕಾರ, ಒಂದು ಕಾಲ ಕೆಳಗಡೆ ಶೈತಾನನ ಕಾರ್ಯಗಳು, ಆತನು ಮಾಡಿರುವ ಆ ದುಷ್ಟಾತ್ಮನು ತರುವಂಥ ವಿಷಯಗಳು, ಹಾವು ಚೇಳು, ಎಲ್ಲದರ ಮೇಲೆ ನಮ್ಮ ಅಧಿಕಾರ ಇದೆ, ತುಳಿದು ನಾಶ ಮಾಡೋದಕ್ಕೆ. ಅದೇ ಥರ ಪವಿತ್ರಾತ್ಮರ ಫಲಗಳಿಂದ ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಸದತ್ವ, ಇದ್ರ ಮುಖಾಂತರ ಅಧಿಕಾರದಿಂದ ನಮ್ಮ ಜೀವನವು, ನಮ್ಮ ಸುತ್ತಮುತ್ತ ಇರುವ ಜೀವನವನ್ನು ಮತ್ತು ಅನೇಕ ಅನ್ಯ ಜನರಿಗೆ ನಮ್ಮ ಮುಖದಲ್ಲಿ ಕಾಣುವ ಆ ಫಲದಿಂದ ಆಶೀರ್ವಾದವಾಗಿರ್ತೀವಿ. ಒಂದು ಕಡೆ ಅಧಿಕಾರ ಚಲಾಯಿಸೋದಾದ್ರೆ ಇನ್ನೊಂದು ಕಡೆ ಅಧಿಕಾರವನ್ನು ತೋರಿಸೋದ್ರ ಮುಖಾಂತರ ಇರುತ್ತೆ. ಆಮೆನ್. ಅಲ್ಲಿ ಅಧಿಕಾರನ ಚಲಾಯಿಸ್ತೀವಿ, ಚೇಲ್ಗಳ ಮೇಲೂ, ಹಾವು ಮೇಲೂ, ಶೈತಾನನ್ನು ಮಾಡುವ ಕೆಲಸದ ಮೇಲೆ ಏನು ಮಾಡ್ತೀವಿ? ಅಧಿಕಾರವನ್ನು ಚಲಾಯಿಸ್ತೀವಿ. ನಮ್ಮ ವಾಕ್ಯದಲ್ಲೂ, ನಮ್ಮ ಪ್ರಾರ್ಥನೆಯಲ್ಲೂ, ನಮ್ಮ ಇದರಲ್ಲೂ. ಈ ಕಡೆ ಇನ್ನೊಂಥರ ಅಧಿಕಾರವನ್ನು ಚಲಾಯಿಸ್ತೀವಿ. ಹೇಗೆ? ಒಬ್ಬರನ್ನ ಕರೆಯೋದ್ರಿಂದನೂ, ಒಬ್ಬರನ್ನ ಪ್ರೀತಿ ಮಾಡೋದ್ರಿಂದನೂ, ಒಬ್ಬರನ್ನ ಸಮಾಧಾನ ಮಾಡೋದ್ರಿಂದನೂ, ಮಮತೆಯಿಂದ ನೋಡೋದ್ರ ಮೂಲಕನೂ. ಎರಡೂ ಅಧಿಕಾರನೇ. ಅದನ್ನು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ಪವಿತ್ರಾತ್ಮರು ನಮಗೆ ತಿಳಿಸ್ಕೊಡ್ತಾರೆ. ಆಮೆನ್. ಹಲ್ಲೆಲೂಯಾ. ನಾನು ಅನ್ಕೊಳ್ತೀನಿ ಈ ವಾಕ್ಯ ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿದ್ದು, ಈ ವಾಕ್ಯ ನಿಮ್ಮ ಜೀವನದಲ್ಲಿ ನೆಲೆಗೊಳ್ಳಿ 100ರಷ್ಟು ಫಲವನ್ನು ಕೊಡಲಿ, ಪವಿತ್ರಾತ್ಮರ ಫಲವು ನಿಮ್ಮ ಮುಖಗಳಲ್ಲಿ ಕಾಣಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥಿಸೋಣ.